ನಮಸ್ಕಾರ, ಸಿಟಿವಿ ನ್ಯೂಸ್ಗೆ ಸ್ವಾಗತ. ನಾನು ದೀಪಿಕಾ ಮಂಜುನಾಥ್. ಮೊದಲಿಗೆ ಮುಖ್ಯಾಂಶಗಳು. ಚಿಕ್ಕಬಳ್ಳಾಪುರ ಕಾರ್ಮಿಕ ಇಲಾಖೆಯಿಂದ ದೊರೆಯುತ್ತಿಲ್ಲ ಕಾರ್ಮಿಕರಿಗೆ ನೆರವು. ಸರ್ಕಾರದ ಯೋಜನೆಗಳ ಮಾಹಿತಿಯೂ ನೀಡದ ಕಾರ್ಮಿಕ ಇಲಾಖೆ. ಖಾಸಗಿ ವಾಹನ ಚಾಲಕರಿಂದ ಕಾರ್ಮಿಕ ಇಲಾಖೆ ವಿರುದ್ಧ ಆಕ್ರೋಶ. ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ದಸರಾ ಕ್ರೀಡಾಕೂಟದ ಸಂಭ್ರಮ. ಪ್ರಥಮ ದರ್ಜೆ ಮಹಿಳಾ ಕಾಲೇಜಿನ ವಿದ್ಯಾರ್ಥಿನಿಯರ ಉತ್ತಮ ಸಾಧನೆ. ವಾಲಿಬಾಲ್, ಕಬಡ್ಡಿಯಲ್ಲಿ ಜಿಲ್ಲಾ ಮಟ್ಟಕ್ಕೆ ಆಯ್ಕೆ. ಸರ್ಕಾರದ ನಿಗದಿಗಿಂತ ಹೆಚ್ಚಿನ ಬೆಲೆಗೆ ಯೂರಿಯಾ ಮಾರಾಟ ಮಾಡುತ್ತಿರುವ ವ್ಯಾಪಾರಿ. ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರದಲ್ಲಿ ರೈತರಿಗೆ ದೋಖಾ. ಅಂಗಡಿ ಮಾಲೀಕನ ವಿರುದ್ಧ ಕ್ರಮಕ್ಕೆ ರೈತರ ಒತ್ತಾಯ. ವಾರ್ತೆಗಳ ವಿವರ. ದೀಪದ ಕೆಳಗೆ ಕತ್ತಲು ಅನ್ನೋ ಮಾತು ನೀವು ಕೇಳಿರಬಹುದು. ಈ ಮಾತು ರಾಜ್ಯ ಕಾರ್ಮಿಕ ಸಚಿವ ಸಂತೋಷ್ ಲಾಡ್ ಅವರಿಗೆ ಹೇಳಿ ಮಾಡಿಸಿದಂತಿದೆ. ದೇಶ ಮಾತ್ರವಲ್ಲದೆ ವಿಶ್ವದ ಅಷ್ಟು ರಾಜಕೀಯವನ್ನು ಅರಿದು ಕುಡಿದಂತೆ ಮಾತನಾಡುವ ಈ ಸಚಿವ ಸಂತೋಷ್ ಲಾಡ್ ಅವರು ತಮ್ಮದೇ ಇಲಾಖೆಯಲ್ಲಿ ನಡೆಯುತ್ತಿರುವ ಅಭಿವೃದ್ಧಿಯ ಸಾಧನೆ ಬಗ್ಗೆ ಮಾತ್ರ ಅರಿಯದಿರೋದು ವಿಪರ್ಯಾಸ. ಕಾರ್ಮಿಕ ಇಲಾಖೆ ಅಧಿಕಾರಿಗಳು ಕೇವಲ ವೇತನ ಪಡೆಯೋದಕ್ಕೆ ಮಾತ್ರ ಸೀಮಿತ ಎಂಬ ಸ್ಥಿತಿ ಇದ್ದು, ಅಸಂಘಟಿತ ಕಾರ್ಮಿಕರ ಅನುಕೂಲಕ್ಕಾಗಿ ಇರುವ ಯೋಜನೆಗಳ ಪ್ರಚಾರ ಮಾಡಲು ಕಾರ್ಮಿಕ ಇಲಾಖೆ ಅಧಿಕಾರಿಗಳಿಗೆ ಪುರುಸೊತ್ತಿಲ್ಲದ ಸ್ಥಿತಿ ಇದೆ ಎಂಬುದು ದುರಂತ. ಅಸಂಘಟಿತ ಕಾರ್ಮಿಕ ವಲಯದಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಕಾರ್ಮಿಕರಿಗಾಗಿಯೇ ರಾಜ್ಯ ಮತ್ತು ಕೇಂದ್ರ ಸರ್ಕಾರಗಳಿಂದ ವಿವಿಧ ಯೋಜನೆಗಳನ್ನು ಜಾರಿಗೆ ತರಲಾಗಿದೆ. ಕಾರ್ಮಿಕರಿಗೆ ಮಾತ್ರವಲ್ಲದೆ ಕಾರ್ಮಿಕರ ಮಕ್ಕಳಿಗೂ ವಿವಿಧ ರೀತಿಯ ಸೌಲಭ್ಯಗಳನ್ನು ಸರ್ಕಾರ ನೀಡುತ್ತಿದ್ದು, ಇಂತಹ ಯೋಜನೆಗಳು ಕೇವಲ ಕಚೇರಿ ನಾಮಫಲಕದಲ್ಲಿ ಹಾಕಲು ಮಾತ್ರ ಜಿಲ್ಲಾ ಕಾರ್ಮಿಕ ಇಲಾಖೆ ಸೀಮಿತವಾಗಿದೆ ಎನ್ನುವುದು ಕಾರ್ಮಿಕರ ನೇರ ಆರೋಪವಾಗಿದೆ. ಇವರನ್ನೊಮ್ಮೆ ನೋಡಿ. ಈತನ ಹೆಸರು ಶಿವಕುಮಾರ್. ಶ್ರೀ ಮಹಾಗಣಪತಿ ಕಾರು ಚಾಲಕರ ಸಂಘದ ಸದಸ್ಯ, ಮಾಲೀಕ ಮತ್ತು ಚಾಲಕನಾಗಿ ಕಳೆದ 25 ವರ್ಷಗಳಿಂದ ಈತ ಕಾರು ಓಡಿಸುತ್ತಿದ್ದಾನೆ. ಆದರೆ ಕಾರ್ಮಿಕ ಇಲಾಖೆಯಿಂದ ಇವರಿಗೆ ಒಂದೇ ಒಂದು ರೂಪಾಯಿ ಸೌಲಭ್ಯ ಪಡೆಯಲು ಸಾಧ್ಯವಾಗಿಲ್ಲ. ರಾಜ್ಯದಲ್ಲಿ ಯಾವುದೇ ಸರ್ಕಾರ ಅಧಿಕಾರದಲ್ಲಿರಲಿ, ಕೇಂದ್ರದಲ್ಲಿ ಯಾವುದೇ ಸರ್ಕಾರ ಅಧಿಕಾರದಲ್ಲಿರಲಿ, ಚಾಲಕರಿಗಾಗಿಯೇ ಇರುವ ಕೆಲ ಸೌಲಭ್ಯಗಳ ಬಗ್ಗೆ ಇವರಿಗೆ ಮಾಹಿತಿ ನೀಡೋರೇ ಇಲ್ಲವಾಗಿದ್ದಾರೆ. ಸರ್ಕಾರದ ಸೌಲಭ್ಯಗಳು ನೀಡುವ ಬಗ್ಗೆ ಪ್ರಚಾರ ಮಾಡಬೇಕಾದ ಕಾರ್ಮಿಕ ಇಲಾಖೆ ಕೇವಲ ಕಚೇರಿ ನಾಮಫಲಕದಲ್ಲಿ ಪ್ರಚಾರ ಪಡಿಸುವ ಮೂಲಕ ಕಾರ್ಮಿಕರಿಗೆ ಸೌಲಭ್ಯಗಳ ಬಗ್ಗೆ ಮಾಹಿತಿ ನೀಡುತ್ತಿಲ್ಲ. ಇದರಿಂದ ಯಾವುದೇ ಮಾಹಿತಿ ತಿಳಿಯದೆ ಚಾಲಕರು ಮತ್ತು ಅವರ ಮಕ್ಕಳಿಗೆ ಸಿಗಬೇಕಾದ ಯಾವುದೇ ಸೌಲಭ್ಯ ಸಿಗದೆ ತೀವ್ರ ಸಂಕಷ್ಟಗಳನ್ನು ಎದುರಿಸುತ್ತಿರುವುದಾಗಿ ಚಾಲಕ ಶಿವಕುಮಾರ್ ಕಿಡಿಕಾರಿದ್ದಾರೆ. ಅಸಂಘಟಿತ ಕಾರ್ಮಿಕ ವಲಯದಲ್ಲಿ ಕಾರ್ಯನಿರ್ವಹಿಸುವ ಖಾಸಗಿ ವಾಹನಗಳ ಚಾಲಕರು ಸರ್ಕಾರದ ವಿವಿಧ ಸೌಲಭ್ಯಗಳಿಗೆ ಅರ್ಹರಿದ್ದಾರೆ. ಆದರೆ ಚಿಕ್ಕಬಳ್ಳಾಪುರ ಜಿಲ್ಲಾ ಕಾರ್ಮಿಕ ಅಧಿಕಾರಿ ಸರ್ಕಾರದ ಸೌಲಭ್ಯಗಳ ಬಗ್ಗೆ ಯಾವುದೇ ಮಾಹಿತಿ ನೀಡುತ್ತಿಲ್ಲ. ಯಾವಾಗಲಾದರೂ ಹೋಗಿ ಕೇಳಿದ್ರೆ ಕೊನೆಯ ದಿನಾಂಕ ಮುಗಿದಿದೆ ಎಂದು ಹೇಳುವ ಮೂಲಕ ಕೈ ತೊಳೆದುಕೊಳ್ತಿದ್ದಾರೆ. ಇದರಿಂದ ಚಾಲಕರಿಗೆ ಸಿಗಬೇಕಾದ ವೈದ್ಯಕೀಯ, ಶಿಕ್ಷಣ, ಸಾಲ ಸೌಲಭ್ಯ ಸೇರಿದಂತೆ ಚಾಲಕರ ಮಕ್ಕಳಿಗೆ ಸರ್ಕಾರ ನೀಡುವ ವಿದ್ಯಾರ್ಥಿ ವೇತನ ಸೇರಿದಂತೆ ಯಾವುದೇ ಸೌಲಭ್ಯಗಳು ಸಿಕ್ಕಿಲ್ಲ. ಇದು ಯಾವುದೋ ಒಂದು ಸರ್ಕಾರಕ್ಕೆ ಮಾತ್ರ ಸೀಮಿತವಾಗಿಲ್ಲ. ಬದಲಿಗೆ ಯಾವುದೇ ಸರ್ಕಾರ ಬಂದರೂ ನಮಗೆ ಯಾವುದೇ ರೀತಿಯ ಅನುಕೂಲ ಸಿಕ್ಕಿಲ್ಲ ಎಂದು ಚಾಲಕರು ಅಳಲು ತೋಡಿಕೊಂಡಿದ್ದಾರೆ. ಓನರ್ ಕಮ್ ಡ್ರೈವರ್ ಆಗಿ ಒಂದು 25 ವರ್ಷದಿಂದ ನಾವು ಇಲ್ಲಿ ಕೆಲಸ ಮಾಡ್ತಾ ಇದ್ದೀವಿ. ಸರ್ಕಾರದಿಂದ ಯಾವುದೇ ಸರ್ಕಾರ ಬಂದ್ರೂ ನಮ್ಗೆ ಯಾವುದೇ ಒಂದು ಅನುಕೂಲತೆ ಆಗಿಲ್ಲ. ಪ್ರತಿಯೊಂದು ಡ್ರೈವರ್ಗೆ ಒಂದು ಇದಾಗಿರ್ಬೋದು, ಒಂದು ಮೆಡಿಕಲ್ ಆಗಿರ್ಬೋದು, ಒಂದು ಸಾಲ ಸೌಲಭ್ಯ ಇರ್ಬೋದು. ಯಾವ ಬ್ಯಾಂಕಲ್ಲಿ ಹೋದರೂ IT ತೊಗೊಂಬನ್ನಿ, ಅದು ತೊಗೊಂಬನ್ನಿ ಅಂತಾರೆ. ಸರ್ಕಾರಕ್ಕೆ ಹೋಗಿ DC ಆಫೀಸಲ್ಲಿ ಅಲ್ಲಿ ನಾವು ಕೊಟ್ಟರೆ ಎಲ್ಲ ಪೇಪರ್ಸ್ ತೊಗೊಂಬನ್ನಿ ಅಂತಾರೆ. ತೊಗೊಂಡೋದ್ರೆ ಕಸದ ಬುಟ್ಟಿಗೆ ಹಾಕ್ತಾರೆ. ನಮ್ಗೆ ಯಾವುದೇ ಥರದ್ದು ಯಾವುದೇ ಸರ್ಕಾರ ಬರಲಿ, ಒಂದು MLA ಆಗಲಿ, MP ಆಗಲಿ, ಮುಖ್ಯಮಂತ್ರಿ ಆಗಲಿ, ಯಾವುದೇ ಆಗಲಿ, ನಮ್ಮ ಚಾಲಕರು, ಇಡೀ ಚಾಲಕರು, ಯಾವುದೇ ಚಾಲಕರಾಗ್ಬೋದು, ಆಟೋ ಚಾಲಕರಿಂದ ಇರ್ಬೋದು, ಕಾರ್ ಚಾಲಕರಾಗಿರ್ಬೋದು, ಪ್ರತಿಯೊಂದು ಯಾವುದೇ ಸರ್ಕಾರ ಬಂದರೂ ಯಾವ ಸರ್ಕಾರದಿಂದನೂ ನಮ್ಮ ಚಾಲಕರಿಗೆ ಅನುಕೂಲತೆ ಇಲ್ಲ, ಸೌಲಭ್ಯಗಳು ಕೊಡ್ತಾ ಇಲ್ಲ. ಅದು ತಿಳಿಸೋರು ಇಲ್ಲ. ನಮಗೆ ಇಂಥ ಬಂದಿದೆ, ಇಂಥ ಒಂದು ಯಾವುದಾದ್ರೂ ಒಂದು ಸ್ಕೀಮ್ ಇದೆ ಅಂದರೆ, ಯೋಜನೆಗಳು ಬಂದಿದೆ ಅಂದರೆ ನಮ್ಗೆ ಅದನ್ನು ಹೇಳೋರು ಇಲ್ಲ. ನಾವು ಅಲ್ಲಿ ಹೋಗಿ ಕೇಳಿದ್ರು ಸರಿ ಆಯಿತು ಹೇಳ್ತೀವಿ ಅಂತಾರೆ, ಮತ್ತು ಅದ್ರ ಬಗ್ಗೆ ನಮ್ಗೆ ಸರಿಯಾದ ಮಾಹಿತಿನೂ ಕೊಡೋದಿಲ್ಲ. ಆದ್ದರಿಂದ ಸರ್ಕಾರ ಎಚ್ಚೆತ್ಕೊಂಡು ನಮಗೆ ದಯವಿಟ್ಟು ಚಾಲಕರಿಗೆ ಏನಾದರೂ ಒಂದು ಅನುಕೂಲ ಮಾಡಿಕೊಡ್ಬೇಕು. ಇನ್ನು ಮುಂದೆ ಆದರೂ ನಮ್ಮ ಚಾಲಕರಿಗೆ ಮಕ್ಕಳ ವಿದ್ಯಾಭ್ಯಾಸಕ್ಕಾಗಿರ್ಬೋದು, ಇನ್ನೊಂದು ಪ್ರತಿಯೊಂದು ತೊಂದರೆ ಆಗ್ತಾಯಿದೆ ನಮಗೆ.
ಬರೀ ನಮ್ಮ ಚಾಲಕರಾಗಿ ಉಳಿದಿದ್ದಾರೆ. ಯಾವುದೇ ಒಂದು ಥರದ್ದು ಅನುಕೂಲತೆ ಇಲ್ಲ ಸರ್ಕಾರದ. ಯಾವುದೇ ಸರ್ಕಾರ ಬರ್ಬೋದು, BJP ಬರಲಿ, ಕಾಂಗ್ರೆಸ್ ಬರಲಿ, JDS ಬರಲಿ, ಯಾವ್ದು ಸರ್ಕಾರ ಬಂದರೂ ನಾವು ಚಾಲಕರು 25-30 ವರ್ಷದಿಂದ 50 ವರ್ಷದಿಂದ ಮಾಡ್ತಾ ಇರೋರು ಇದೇ ಥರನೇ ಇದ್ದೀವಿ ಹೊರತು ನಾವು ಯಾವುದೇ ರೀತಿ ಅಂತ ನಮಗೆ ಅನುಕೂಲತೆ ಇಲ್ಲ. ಆದ್ದರಿಂದ ದಯವಿಟ್ಟು ಸರ್ಕಾರಕ್ಕೆ ನಾವು ಮನವಿ ಮಾಡ್ತೀವಿ, ಕೂಡಲೇ ಎಚ್ಚೆತ್ಕೊಂಡು ನಮಗೆ ಯಾವ ಚಾಲಕರಿಗೆ ಏನಾದರೂ ಒಂದು ಅನುಕೂಲತೆ ಮಾಡಿಕೊಡ್ಬೇಕಾಗಿ ತಮ್ಮಲ್ಲಿ ಸವಿನಯ ಪ್ರಾರ್ಥನೆ. ಇನ್ನು ಇವರನ್ನ ನೋಡಿ, ಅವರ ಹೆಸರು ಮಂಜುನಾಥ್. ಕಳೆದ 25 ವರ್ಷಗಳಿಂದ ಚಾಲಕರಾಗಿ ಇದೇ ಕಾರು ನಿಲ್ದಾಣದಲ್ಲಿ ಕಾರ್ಯನಿರ್ವಹಿಸುತ್ತಿದ್ದಾರೆ. ಇವರಿಗೂ ಕಾರ್ಮಿಕ ಇಲಾಖೆಯಿಂದ ಸಿಗುವ ಯಾವುದೇ ಸೌಲಭ್ಯ ಸಿಕ್ಕಿಲ್ಲ. ಅಲ್ಲದೆ ಇದೇ ನಿಲ್ದಾಣದಲ್ಲಿರುವ ಸುಮಾರು 150ಕ್ಕೂ ಹೆಚ್ಚು ಕಾರು ಚಾಲಕರು ಪ್ರತಿನಿತ್ಯ ದುಡಿಯುತ್ತಿದ್ದಾರೆ. ಅವರಿಗೆ ಸರ್ಕಾರದಿಂದ ನ್ಯಾಯಯುತವಾಗಿ ಸಿಗಬೇಕಾದ ಯಾವುದೇ ಸೌಲಭ್ಯ ಸಿಗದೆ ಪರದಾಡುತ್ತಿದ್ದಾರೆ ಎಂದು ಆರೋಪಿಸಿದ್ದಾರೆ. ಚಾಲಕರು ಅಸಂಘಟಿತ ಕಾರ್ಮಿಕರ ಪಟ್ಟಿಗೆ ಸೇರಲಿದ್ದಾರೆ. ಖಾಸಗಿ ವಾಹನಗಳ ಚಾಲಕರು ಒಂದು ದಿನ ಪ್ರತಿಭಟನೆ ಮಾಡಿದ್ರೆ ಸರ್ಕಾರಕ್ಕೆ ಎಷ್ಟು ಸಮಸ್ಯೆ ಎಂಬುದು ಅರಿವಾಗಲಿದೆ. ಮುಂದಿನ ದಿನಗಳಲ್ಲಾದರೂ ಸರ್ಕಾರ ಚಾಲಕರು ಮತ್ತು ಅವರ ಮಕ್ಕಳ ಭವಿಷ್ಯದ ಬಗ್ಗೆ ಗಮನ ಹರಿಸಲಿ ಎಂದು ಮಂಜುನಾಥ್ ಮನವಿ ಮಾಡಿದ್ದಾರೆ. ಅಲ್ಲದೆ ಚಿಕ್ಕಬಳ್ಳಾಪುರ ಜಿಲ್ಲಾ ಕೇಂದ್ರದಲ್ಲಿ ಸುಮಾರು 150ಕ್ಕೂ ಹೆಚ್ಚು ಚಾಲಕರು ಮತ್ತು ಮಾಲೀಕರಾಗಿ ಕಾರ್ಯನಿರ್ವಹಿಸುತ್ತಿದ್ದು 100ಕ್ಕೂ ಹೆಚ್ಚು ಚಾಲಕರು ಕಾರ್ಯನಿರ್ವಹಿಸುತ್ತಿದ್ದಾರೆ. ಇವರ ಆರ್ಥಿಕ ಮತ್ತು ಮಕ್ಕಳ ಶೈಕ್ಷಣಿಕ ಅನುಕೂಲಕ್ಕಾಗಿ ಈಗಲಾದರೂ ಕಾರ್ಮಿಕ ಇಲಾಖೆ ಕಾರ್ಯನಿರ್ವಹಿಸಲಿ ಎಂದು ಅವರು ಕೋರಿದ್ದಾರೆ. ಮಂಜುನಾಥ್ ಅಂತೇಳಿ ಇದೇ ಚಿಕ್ಕಬಳ್ಳಾಪುರ ನಗರದಲ್ಲಿ ನಿವಾಸಿಯಾಗಿರ್ತೀನಿ. ಹಾಗೂ ಇಲ್ಲಿ ನಾನು ವೃತ್ತಿಯಾಗಿ ಖಾಸಗಿ ಚಾಲಕನಾಗಿ ಸುಮಾರು 25 ವರ್ಷಗಳಿಂದ ತನ್ನ ಜೀವನವನ್ನು ನಡೆಸ್ಕೊಂಡು ಬಂದಿರ್ತೀನಿ. ಹಾಗೂ ನನ್ನ ಸಹೋದ್ಯೋಗಿಗಳು, ನನ್ನ ಮಿತ್ರರು ಎಲ್ಲ ಇಲ್ಲಿ 150ಕ್ಕೂ ಹೆಚ್ಚು ಟ್ಯಾಕ್ಸಿ ಖಾಸಗಿ ಚಾಲಕರಾಗಿ ಕೆಲಸ ಮಾಡ್ತಾಯಿದ್ದೀವಿ. ಆದರೆ ಇಲ್ಲಿನ ವರ್ಗ ಸರ್ಕಾರಗಳು ಅನೇಕ ಯೋಜನೆಗಳನ್ನು ಈ ನಮ್ಮ ಚಾಲಕರಿಗೆ, ಅಸಂಘಟಿತ ಕಾರ್ಮಿಕ ವಲಯದ ಸಂಘಟನೆಯ ಒಂದು ವಲಯದಲ್ಲಿ ನಮ್ಮ ಖಾಸಗಿ ಚಾಲಕರಿಗೆ ಯೋಜನೆಗಳು ಮಾಡಿರ್ತಾರೆ. ಆದರೆ ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಅಧಿಕಾರಿಗಳ ವರ್ಗ ಏನಿದೆ ಅವರು ಯಾವುದೇ ನಮಗೆ ಅನುಕೂಲಗಳನ್ನು ಮಾಡಿಕೊಟ್ಟಿಲ್ಲ. ಆ ಯೋಜನೆ ಬಗ್ಗೆ ಇದುವರೆಗೂ ನಮಗೆ ಯಾವುದೇ ಪ್ರತಿಫಲ ಸಿಕ್ಕಿಲ್ಲ ಅನ್ನೋದು ನಮ್ಮ ಇಂದಿನವರೆಗೂ ಒಂದು ಕೊರಗನ್ನು ಕಾಡ್ತಾ ಇದೆ. ನಾವು ಚಾಲಕರಂದ ತಕ್ಷಣ ಈ ದೇಶದಲ್ಲಿ ಮುಖ್ಯ ರೈತರು ಯಾವ ರೀತಿ ಎಲುಬಾಗಿರ್ತಾರೋ, ಸೈನಿಕರಾಗಿರ್ತಾರೋ, ಅದೇ ರೀತಿ ನಮ್ಮ ಚಾಲಕ ವೃತ್ತಿಯನ್ನು ಅನುಭವಿಸ್ತಿರ್ತಾರೋ ನಾವು ಚಾಲಕರು ಸಹ ನಮ್ಮದ ಒಂದು ದಿನನಿತ್ಯದ ಕಾರ್ಯದಲ್ಲಿ ಅನೇಕ ರೀತಿಯಲ್ಲಿ ಚಾಲಕರು ತಮ್ಮ ಕೆಲಸಗಳನ್ನು ಮಾಡ್ತಾಯಿದ್ದಾರೆ. ಇವತ್ತು ಚಾಲಕರು ಒಂದು ಏಕಮುಖದಲ್ಲಿ ನಿರ್ಧಾರ ತಗೊಂಡು ಒಂದು ನಮಗೆ ಯೋಜನೆಗಳು ಬೇಕು ಅಂತೇಳಿ ಒಂದು ದಿನ ಸ್ಟ್ರೈಕ್ ಮಾಡಿದರೆ ಸರ್ಕಾರವೇ, ಭಾರತ ಸರ್ಕಾರನೇ ತನ್ನ ಅತ್ಯಂತ ಕಷ್ಟ ಪರಿಸ್ಥಿತಿಗೆ ಎದುರಾಗುವಂಥ ಪರಿಸ್ಥಿತಿಯಲ್ಲಿ ಇದ್ದೀವಿ. ಆದರೆ ನಮಗೆ ಯೋಜನೆಗಳ ಬಗ್ಗೆ ಯಾವುದೇ ಅರಿವಿಲ್ಲ. ನಮ್ಮ ಸ್ನೇಹಿತರಿಗೂ, ನನ್ನ ಮಕ್ಕಳಿಗಾಗಿರ್ಬೋದು, ಯಾವುದೇ ರೀತಿಯ ಸರ್ಕಾರಿ ಯೋಜನೆಗಳಿದ್ದರೂ ಸಹ ಅನುಕೂಲತೆಗಳಲ್ಲಿ ನಾವು ಅಸಮರ್ಥರಾಗಿದ್ದೇವೆ. ಮುಂದಿನ ದಿನಗಳಲ್ಲಾದರೂ ಸರ್ಕಾರಗಳು ಇದಕ್ಕೆ ಎಚ್ಚೆತ್ತುಕೊಳ್ಳಬೇಕು ಅನ್ನೋದು ನಮ್ಮ ಈ ಮನವಿಯನ್ನು ಮಾಡ್ತಾಯಿದ್ದೀವಿ. ಇಲ್ಲಿ ಚಿಕ್ಕಬಳ್ಳಾಪುರದಲ್ಲಿ 150ಕ್ಕೂ ಅಧಿಕ ಟ್ಯಾಕ್ಸಿ ಚಾಲಕರು ಮತ್ತು ಮಾಲೀಕರಾಗಿ ತನ್ನ ಸಣ್ಣ ಪುಟ್ಟ ಸಾಲಗಳನ್ನು ಮಾಡಿಕೊಂಡು ತನ್ನ ವಾಹನಗಳನ್ನು ನಡೆಸ್ತಾ ಇದ್ದೀವಿ. ಹಾಗೂ ಒಂದು 100ಕ್ಕೂ ಹೆಚ್ಚು ಚಾಲಕರು ತಮ್ಮ ಡ್ರೈವರ್ ವೃತ್ತಿಯನ್ನು ಇದ್ದಾರೆ. ಆದರೆ ಇವ್ರಿಗೂ ಸಹ ಯಾವುದೇ ರೀತಿಯ ಮಕ್ಕಳ ವಿದ್ಯಾಭ್ಯಾಸಕ್ಕಾಗಲಿ ತನ್ನಗಾಗಲಿ ಯೋಜನೆಗಳನ್ನು ಪಡೆದುಕೊಳ್ಳಲು ಸಂಪೂರ್ಣವಾಗಿ ನಾವು ವಿಫಲರಾಗಿದ್ದೀವಿ. ನಾಳೆ ಕಾರ್ಮಿಕ ಇಲಾಖೆಯ ಸಾಧನೆಯ ಬಗ್ಗೆ ಪರಿಶೀಲನೆ ಮಾಡಲು ರಾಜ್ಯ ಕಾರ್ಮಿಕ ಸಚಿವ ಸಂತೋಷ್ ಲಾಡ್ ಅವರು ಚಿಕ್ಕಬಳ್ಳಾಪುರಕ್ಕೆ ಆಗಮಿಸಲಿದ್ದು, ಅಸಂಘಟಿತ ಕಾರ್ಮಿಕರ ಅನುಕೂಲಕ್ಕಾಗಿ ರಾಜ್ಯ ಮತ್ತು ಕೇಂದ್ರ ಸರ್ಕಾರಗಳು ನೀಡುತ್ತಿರುವ ಯೋಜನೆಗಳನ್ನು ಸಮರ್ಪಕವಾಗಿ ಚಾಲಕರಿಗೆ ವಿತರಿಸಲು ಕ್ರಮ ವಹಿಸಲು ಮುಂದಾಗುವರು ಎಂಬುದನ್ನು ಕಾದು ನೋಡಬೇಕಿದೆ. ನ್ಯೂಸ್ ಬ್ಯೂರೋ, ಸಿಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ. ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ದಸರಾ ಕ್ರೀಡಾಕೂಟದ ಸಂಭ್ರಮ ಮುಗಿಲು ಮುಟ್ಟಿದ್ದು, ಶಿಕ್ಷಕರು, ವಿದ್ಯಾರ್ಥಿಗಳು ಕ್ರೀಡಾಕೂಟದಲ್ಲಿ ಭಾಗವಹಿಸಿ ಉತ್ತಮ ಸಾಧನೆ ತೋರುವ ಮೂಲಕ ಪಾಠದ ಜೊತೆಗೆ ಆಟದಲ್ಲೂ ಸೈ ಎನಿಸಿಕೊಳ್ಳುವಲ್ಲಿ ಯಶಸ್ವಿಯಾಗುತ್ತಿದ್ದಾರೆ. ಜಿಲ್ಲೆಯಲ್ಲಿ ಈಗಾಗಲೇ ತಾಲೂಕು ಮಟ್ಟದ ಕ್ರೀಡಾಕೂಟಗಳು ಮುಕ್ತಾಯವಾಗಿದ್ದು, ನಾಳೆ ಜಿಲ್ಲಾ ಮಟ್ಟದ ಕ್ರೀಡಾಕೂಟಕ್ಕೆ ಚಾಲನೆ ನೀಡಲಾಗುತ್ತದೆ. ಚಿಕ್ಕಬಳ್ಳಾಪುರದ ಸರ್ಕಾರಿ ಪ್ರಥಮ ದರ್ಜೆ ಮಹಿಳಾ ಕಾಲೇಜಿನ ವಿದ್ಯಾರ್ಥಿನಿಯರು ಈ ಬಾರಿಯ ದಸರಾ ಕ್ರೀಡಾಕೂಟದಲ್ಲಿ ಉತ್ತಮ ಸಾಧನೆ ತೋರಿದ್ದಾರೆ.
ದೈಹಿಕ ಶಿಕ್ಷಕಿ ಶಾರದಾ ಅವರ ಮಾರ್ಗದರ್ಶನದಲ್ಲಿ ಕ್ರೀಡಾಕೂಟಗಳಲ್ಲಿ ಉತ್ತಮ ಸಾಧನೆ ಮಾಡಿರುವ ವಿದ್ಯಾರ್ಥಿನಿಯರು ಪ್ರಾಂಶುಪಾಲರ ಸಹಕಾರಕ್ಕೂ ಧನ್ಯವಾದ ತಿಳಿಸಿದ್ದಾರೆ. ಇನ್ನು ದಸರಾ ಕ್ರೀಡಾಕೂಟದ ಅಂಗವಾಗಿ ಸೋಮವಾರ ನಡೆದ ತಾಲೂಕು ಮಟ್ಟದ ಕ್ರೀಡಾಕೂಟದಲ್ಲಿ ಭಾಗವಹಿಸಿದ್ದ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನ ವಿದ್ಯಾರ್ಥಿನಿಯರು ವಾಲಿಬಾಲ್ ಮತ್ತು ಕಬಡ್ಡಿ ಕ್ರೀಡೆಗಳಲ್ಲಿ ಪ್ರಥಮ ಸ್ಥಾನ ಪಡೆಯುವ ಮೂಲಕ ಜಿಲ್ಲಾ ಮಟ್ಟದ ಕ್ರೀಡಾಕೂಟಕ್ಕೆ ಆಯ್ಕೆಯಾಗಿದ್ದಾರೆ. ತಾಲೂಕು ಮಟ್ಟದ ಕ್ರೀಡಾಕೂಟದಲ್ಲಿ ಮೊದಲ ಸ್ಥಾನ ಪಡೆದಿರುವ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನ ವಿದ್ಯಾರ್ಥಿನಿಯರು ನಾಳೆ ನಡೆಯಲಿರುವ ಜಿಲ್ಲಾ ಮಟ್ಟದ ಕ್ರೀಡಾಕೂಟದಲ್ಲಿಯೂ ಉತ್ತಮ ಸಾಧನೆ ಮಾಡುವ ವಿಶ್ವಾಸವನ್ನ ವ್ಯಕ್ತಪಡಿಸಿದ್ದಾರೆ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ವಿಂದ್ಯಾ. ನಾನು ಪ್ರಥಮ ದರ್ಜಾ ಮಹಿಳಾ ಚಿಕ್ಕಬಳ್ಳಾಪುರ ಕಾಲೇಜಲ್ಲಿ ವ್ಯಾಸಂಗ ಮಾಡ್ತಾಯಿದ್ದೀನಿ. ನಿನ್ನೆ ನಡೆದ ತಾಲೂಕು ಮಟ್ಟದ ದಸರಾ ಕೂಟದಲ್ಲಿ ಕಬಡ್ಡಿ ಮತ್ತು ವಾಲಿಬಾಲ್ ತಂಡದವರು ಪ್ರಥಮ ಸ್ಥಾನ ಗಳಿಸಿರೋದಕ್ಕೆ ನಮಗೆಲ್ಲ ತುಂಬ ಹೆಮ್ಮೆ ಇದೆ. ಮತ್ತು ನಾಳೆ ನಡೀತಾ ಇರೋ ಜಿಲ್ಲಾ ಮಟ್ಟಕ್ಕೆ ಆಯ್ಕೆ ಆಗಿದ್ದೀವಿ. ಅದರಲ್ಲೂ ಸಹ ನಾವು ಪ್ರಥಮ ಸ್ಥಾನ ಗಳಿಸ್ತೀವಿ ಅನ್ನೋ ನಂಬಿಕೆ ನಮಗಿದೆ. ಮತ್ತು 18ನೇ ತಾರೀಕು ನಡೀತಾ ಇರೋ ರಾಜ್ಯ ಮಟ್ಟದಲ್ಲೂ ಭಾಗವಹಿಸುವ ಪ್ರೋತ್ಸಾಹದಲ್ಲಿದ್ದೀವಿ. ತುಂಬ ಚೆನ್ನಾಗೆಲ್ಲ ಪ್ರಿಪ್ರೇಷನ್ ಕೊಟ್ಟಿದ್ದರು. ಅದರಲ್ಲಿ ನಮಗೆ ತುಂಬ ಸಪೋರ್ಟ್ ಕೊಟ್ಟು ಎಲ್ಲ ತುಂಬ ಚೆನ್ನಾಗಿ ಮಾಡಿಸಿದ್ರು. ಅದರಲ್ಲಿ ಗೆದ್ದಿರೋದಕ್ಕೆ ನಮ್ಗೆ ತುಂಬ ಕಬಡ್ಡಿ ಮತ್ತು ವಾಲಿಬಾಲಲ್ಲಿ ಪ್ರಥಮ ಸ್ಥಾನ ಬಂದಿದೆ. ಮತ್ತು ಶಾರ್ಟ್ ಪುಟ್ಟಲ್ಲಿ 3rd ಪ್ಲೇಸ್ ಬಂದಿದೆ. ಲಾಂಗ್ ಜಂಪ್, ರನ್ನಿಂಗಲ್ಲೆಲ್ಲ ಬಂದಿದೆ. ಇನ್ನು ಜಾಸ್ತಿ ನ್ಯಾಷನಲ್ ಲೆವೆಲ್ವರೆಗೂ ಹೋಗಬೇಕು ಅಂತ ನಾವು ನಿನ್ನೆ ಮಾಡಿದಂತಹ ದಸರಾ ಕೂಟದಲ್ಲಿ ಕಬಡ್ಡಿ ಮತ್ತು ವಾಲಿಬಾಲಲ್ಲಿ ಪ್ರಥಮ ಸ್ಥಾನವನ್ನು ಪಡೆದಿದ್ದೇವೆ. ಇದಕ್ಕೆ ಶಾರದಾ ಮ್ಯಾಮು, ಪ್ರಿನ್ಸಿಪಲ್ ಸರ್ ಎಲ್ಲ ಫುಲ್ ಸಪೋರ್ಟ್ ಕೊಟ್ಟರು. ನಮಗೆ ಚೆನ್ನಾಗಿ ಆಡಿದ್ವಿ ನೆನ್ನೆ ಕೂಡ ಮ್ಯಾಚು. ಇನ್ನು ನಾಳೆ ನಡೆಯುವಂತಹ ಮ್ಯಾಚು ಜಿಲ್ಲಾ ಮಟ್ಟ ನಡೆಯುವಂಥ ದಸರಾ ಕೂಟದಲ್ಲಿ ಅಚೀವ್ ಮಾಡ್ತೀವಿ ಅಂತ ಒಂದು ಹೋಪ್ ಐತೆ. ನಮಗೆ ಅಚೀವ್ ಮಾಡಲೇಬೇಕು, ಏಕೆಂದರೆ ನಮ್ಮ ಕಾಲೇಜ್ಗೆ ಒಳ್ಳೆ ಹೆಸರು ತಂತೀವಿ ಅಂತ ಒಂದು ನಂಬಿಕೆ ಐತೆ. ನಮಗೂ ಮಾಡಬೇಕಂತ ಆಸೆ ಹೊತ್ಕೊಂಡಿದ್ದೀವಿ. ಜಿಲ್ಲಾ ಮಟ್ಟ ಆದಮೇಲೆ ರಾಜ್ಯ ಮಟ್ಟದಲ್ಲಿ ಹೋಗಿ ಪಾರ್ಟಿಸಿಪೇಟ್ ಮಾಡಬೇಕು ಅಂತ ಒಂದು ನಂಬಿಕೆ ಐತಿ ನಮ್ಗೊಂಡಿದ್ದೇವೆ. ನಮ್ಮ PT ಮ್ಯಾಮ್ ಆದ ಶಾರದಾ ಮ್ಯಾಮು ಮತ್ತು ಪ್ರಿನ್ಸಿಪಲ್ಸ್ ಅವರವರು ತುಂಬ ಸಪೋರ್ಟ್ ನೀಡುವುದರಿಂದ ನಾವು ಪ್ರಥಮ ಸ್ಥಾನವನ್ನು ಗಳಿಸಿದ್ದೇವೆ. ನಾಳೆ ನಡೆಯುವ ಜಿಲ್ಲಾ ಮಟ್ಟದಲ್ಲಿ ನಾವು ಭಾಗವಹಿಸಿ ಜಿಲ್ಲಾ ಮಟ್ಟದಲ್ಲಿ ಪ್ರಥಮ ಸ್ಥಾನವನ್ನು ಪಡೆದು ರಾಜ್ಯ ಮಟ್ಟಕ್ಕೆ ಆಯ್ಕೆ ಆಗಬೇಕೆಂಬ ನಮ್ಮ ಟೀಮಿಂದ ನಿರೀಕ್ಷೆಯಲ್ಲಿದ್ದೇವೆ. ಅಲ್ಲದೆ ರಾಜ್ಯ ಮಟ್ಟದಲ್ಲಿಯೂ ತಮ್ಮ ಕಾಲೇಜಿನ ಹೆಸರನ್ನ ಪ್ರಕಾಶಿಸುವಂತೆ ಮಾಡುವುದಾಗಿ ವಿದ್ಯಾರ್ಥಿನಿಯರು ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ. ಇನ್ನು ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನ ವಿದ್ಯಾರ್ಥಿನಿಯರ ಸಾಧನೆ ಬಗ್ಗೆ ಪ್ರಾಂಶುಪಾಲರಾದ ಚಂದ್ರಯ್ಯ ಪ್ರಶಂಸೆ ವ್ಯಕ್ತಪಡಿಸಿದ್ರ. ಅವರ ಸಾಧನೆ ರಾಷ್ಟ್ರ ಮಟ್ಟದವರೆಗೂ ಸಾಗಲಿ ಎಂದು ಹಾರೈಸಿದ್ರ. ದೈಹಿಕ ಶಿಕ್ಷಕಿಯಾಗಿರುವ ಶಾರದಾ ಅವರು ಮಕ್ಕಳ ಕ್ರೀಡಾ ಸಾಧನೆಗೆ ಪ್ರಮುಖ ರೂವಾರಿಯಾಗಿದ್ದು, ಅವರ ಮಾರ್ಗದರ್ಶನದಲ್ಲಿಯೇ 2 ಕ್ರೀಡೆಗಳಲ್ಲಿ ಉತ್ತಮ ಸಾಧನೆ ಮಾಡಲು ಸಹಕಾರಿಯಾಗಿದೆ ಎಂದು ವಿದ್ಯಾರ್ಥಿನಿಯರು ಹೇಳಿದ್ದಾರೆ. ಅಲ್ಲದೆ ನಾಳೆ ನಡೆಯಲಿರುವ ಜಿಲ್ಲಾ ಮಟ್ಟದ ಕ್ರೀಡಾಕೂಟಕ್ಕಾಗಿ ಈಗಾಗಲೇ ವಿದ್ಯಾರ್ಥಿನಿಯರು ತರಬೇತಿ ಮುಂದುವರಿಸಿದ್ದು, ಶತಾಯಗತಾಯ ಜಿಲ್ಲಾ ಮಟ್ಟದಲ್ಲಿ ಗೆದ್ದು ರಾಜ್ಯ ಮಟ್ಟಕ್ಕೆ ಪ್ರವೇಶ ಪಡೆಯಲು ಶ್ರಮಿಸುತ್ತಿದ್ದಾರೆ. ಇವರ ಕ್ರೀಡಾ ಸ್ಫೂರ್ತಿ ನಿಜವಾಗಿಯೂ ಅಭಿನಂದನೀಯವಾಗಿದ್ದು, ಈ ವಿದ್ಯಾರ್ಥಿನಿಯರು ದಸರಾ ಕ್ರೀಡಾಕೂಟದಲ್ಲಿ ಉತ್ತಮ ಸಾಧನೆ ಮಾಡಲಿ ಎಂದು ಹಾರೈಸೋಣ. ನಿನ್ನೆ ನಡೆದಂಥ ತಾಲೂಕು ಮಟ್ಟದ ದಸರಾ ಕ್ರೀಡಾಕೂಟದಲ್ಲಿ ವಾಲಿಬಾಲ್ ಮತ್ತು ಕಬಡ್ಡಿ ಪಂದ್ಯಾವಳಿಯಲ್ಲಿ ಭಾಗವಹಿಸಿ ಉತ್ಸಾಹದಿಂದ ಭಾಗವಹಿಸಿದಂಥ ನಮ್ಮ ವಿದ್ಯಾರ್ಥಿಗಳು 2 ಕ್ರೀಡೆಗಳಲ್ಲಿ ಪ್ರಥಮ ಸ್ಥಾನವನ್ನು ಪಡ್ಕೊಂಡು ಬಂದಿರೋದು ಕಾಲೇಜಿಗೆ ಹೆಮ್ಮೆ ಅನಿಸಿದೆ. ಈ ಅಂಗವಾಗಿ ಎಲ್ಲ ವಿದ್ಯಾರ್ಥಿನಿಯರಿಗೆ ನಾನು ಕಾಲೇಜಿನ ಪರವಾಗಿ ಅಭಿನಂದನೆಗಳನ್ನ ತಿಳಿಸೋದಕ್ಕೆ ಬಯಸ್ತೀನಿ. ತುಂಬ ಉತ್ಸಾಹದಲ್ಲಿದ್ದಾರೆ ಮಕ್ಕಳು. ನಮ್ಮಲ್ಲಿ ಆಟ ಪಾಠ ಎರಡನ್ನೂ ಈಕ್ವಲ್ ಆಗಿ ನಾವು ನಡೆಸ್ಕೊಂಡು ಹೋಗ್ತಾ ಇದ್ದೀವಿ. ದೈಹಿಕ ಶಿಕ್ಷಣ ನಿರ್ದೇಶಕರಾದಂಥ ಶಾರದಾ ಮೇಡಮ್ ಅವರು ಮತ್ತು ಅವರ ಟ್ರೈನರ್ ಆದಂಥ ಲೋಕೇಶ್ ಅವರು ಭಾಳ ಕೇರ್ಫುಲ್ಲಾಗಿ ಅವರಿಗೆ ಟ್ರೈನಿಂಗ್ ಕೊಟ್ಟಿದ್ದರು ಕಳೆದ 1 ತಿಂಗಳಿಂದ. ಈ ನಿಟ್ಟಿನಲ್ಲಿ ಇವತ್ತು ಅವರು ಗೆಲುವನ್ನು ಪಡ್ಕೊಂಡು ಬರೋಕ್ಕೆ ಸಾಧ್ಯ ಆಗಿದೆ. ಇದೇ ರೀತಿ ನಾಳೆ ಜಿಲ್ಲಾ ಮಟ್ಟದ ಕ್ರೀಡಾಕೂಟದಲ್ಲಿ ಮತ್ತು ಇದೇ ತಿಂಗಳು 18ನೇ ತಾರೀಕು ನಡೆಯುವಂಥ ರಾಜ್ಯ ಮಟ್ಟದ ಕ್ರೀಡಾಕೂಟದಲ್ಲೂ ಕೂಡ ಭಾಗವಹಿಸಿ ವಿಜೇತರಾಗ್ತಾರೆ ಅನ್ನೋ ವಿಶ್ವಾಸ ನಮಗಿದೆ. ಎಲ್ಲ ಬಳಗಕ್ಕೆ, ಅಧ್ಯಾಪಕ ಬಳಗಕ್ಕೆ ಮತ್ತು ಸಿಬ್ಬಂದಿ ಬಳಗಕ್ಕಿದೆ. ನಾವು ಬೇರೆ ಬೇರೆ ಯೋಜನೆಗಳನ್ನ ರೂಪಿಸ್ತಾ ಇದ್ದೀವಿ. ರಾಷ್ಟ್ರ ಮಟ್ಟದಲ್ಲಿ ನಮ್ಮ ಕಾಲೇಜಿನ ವಿದ್ಯಾರ್ಥಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಬೇಕನ್ನುವಂಥ ಒಂದು ಆಸಕ್ತಿ ಇದೆ ನಮಗೆ. ಆ ನಿಟ್ಟಿನಲ್ಲೇ ನಾವೆಲ್ಲರೂ ಕೂಡ ತರಬೇತಿಯನ್ನು ಕೊಡ್ತಿದ್ದೀವಿ. ಇದು ನಿರಂತರವಾಗಿ ತರಬೇತಿಯನ್ನು ನಡೆಸ್ಕೊಂಡು ಬಂದಿದ್ದೀವಿ ಕ್ರೀಡಾ ವಿಭಾಗದಿಂದ. ಅದರ ಅಂಗವಾಗಿ ಇದೆಲ್ಲ ಸಾಧನೆ ಸಾಧ್ಯ ಆಗ್ತಾ ಇದೆ. ನ್ಯೂಸ್ ಬ್ಯೂರೋ, CTV ನ್ಯೂಸ್, ಚಿಕ್ಕಬಳ್ಳಾಪುರ.
ರಾಜ್ಯಾದ್ಯಂತ ಯೂರಿಯಾ ಸಿಗದೆ ರೈತರು ಪರದಾಡುತ್ತಿದ್ದಾರೆ. ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರ ತಾಲೂಕಿನ ಗೌನಿಪಲ್ಲಿಯಲ್ಲಿ ಯೂರಿಯಾ ಒಂದು ಮೂಟೆಗೆ 500ರಿಂದ 550 ರೂಪಾಯಿಗೆ ಮಾರಾಟ ಮಾಡುತ್ತಿದ್ದಾರೆ ಎಂದು ರೈತರು ಆರೋಪಿಸಿದ್ದಾರೆ. ನಿಗದಿತ ದರಕ್ಕಿಂತ ಹೆಚ್ಚಿನ ಬೆಲೆಗೆ ಯೂರಿಯಾ ಮಾರಾಟ ಮಾಡುತ್ತಿದ್ದಾರೆ ಎಂದು ರೈತರು ಆರೋಪಿಸಿದ್ದಾರೆ. ರೈತರ ಆರೋಪ ಕುರಿತು ಯೂರಿಯಾ ತೆಗೆದುಕೊಂಡು ಹೋಗುತ್ತಿದ್ದ ಕೆಲ ರೈತರನ್ನು ಪ್ರಶ್ನೆ ಮಾಡಿದ ವೇಳೆ ಗೌನಿಪಲ್ಲಿಯ ರಾಘವೇಂದ್ರ ಆಗ್ರೋ ಟ್ರೇಡರ್ಸ್ ಅಂಗಡಿ ಮಾಲೀಕ ಮಂಜುನಾಥ್ ಏರು ಧ್ವನಿಯಲ್ಲಿ ಮಾತನಾಡಿ, ನಾವು ಮಾರಾಟ ಮಾಡುವುದು ಹೀಗೆ, ಅಧಿಕಾರಿಗಳೇ ನಮ್ಮನ್ನು ಪ್ರಶ್ನೆ ಮಾಡುವುದಿಲ್ಲ, ನೀವ್ಯಾರು ನಮ್ಮನ್ನ ಪ್ರಶ್ನೆ ಮಾಡುವುದಕ್ಕೆ ಎಂದು ಬೆದರಿಸಿದ್ದಾರೆ. ರೈತರಿಗೆ ಅನುಕೂಲವಾಗಲೆಂದು ಒಂದು ಯೂರಿಯಾ ಮೂಟೆ ಸರ್ಕಾರ ಸಬ್ಸಿಡಿ ನೀಡಿ 267 ರೂಪಾಯಿಗೆ ರೈತರಿಗೆ ನೀಡುತ್ತಿದ್ದರೆ, ಈ ಅಂಗಡಿ ಮಾಲೀಕ ಮಾತ್ರ ಸರ್ಕಾರಿ ನಿಯಮಗಳನ್ನು ಗಾಳಿಗೆ ತೂರಿ ಒಂದು ಮೂಟೆಯನ್ನು 500ರಿಂದ 550 ರೂಪಾಯಿಗೆ ಮಾರಾಟ ಮಾಡುತ್ತಿದ್ದಾನೆ. ಕೂಡಲೇ ಸಂಬಂಧಪಟ್ಟ ಇಲಾಖೆ ಅಧಿಕಾರಿಗಳು ಇತ್ತ ಗಮನ ಹರಿಸಿ ಅಂಗಡಿ ಮಾಲೀಕನ ವಿರುದ್ಧ ಕ್ರಮ ಕೈಗೊಳ್ಳಬೇಕಿದೆ. ಕಳೆದ ವರ್ಷವೂ ಇದೇ ರೀತಿ ಮಾರಾಟ ಮಾಡುತ್ತಿದ್ದ ವೇಳೆ ಇದೇ ಅಂಗಡಿ ಮಾಲೀಕನ ವಿರುದ್ಧ ಆರೋಪಗಳು ಬಂದರೂ ಅಧಿಕಾರಿಗಳು ಯಾವುದೇ ಕ್ರಮ ಕೈಗೊಂಡಿರಲಿಲ್ಲ. ಈ ವರ್ಷ ಪುನಃ ಇದೇ ರೀತಿ ಮಾರಾಟ ಮಾಡುತ್ತಿದ್ದು, ಯೂರಿಯಾ ಹೆಚ್ಚಿನ ಬೆಲೆಗೆ ಮಾರಾಟ ಮಾಡುತ್ತಿರುವ ಕುರಿತು ಅಧಿಕಾರಿಗಳಿಗೆ ಮಾಹಿತಿ ನೀಡಿದರೆ ಅಧಿಕಾರಿಗಳು ಸ್ಥಳಕ್ಕೆ ಬಂದ ವೇಳೆ ಮಾತ್ರ ಕಡಿಮೆ ಬೆಲೆಗೆ ಮಾರಾಟ ಮಾಡಿ ಪುನಃ ಹೆಚ್ಚಿನ ಬೆಲೆಗೆ ಮಾರಾಟ ಮಾಡುತ್ತಿದ್ದಾರೆ. ಕೂಡಲೇ ಸಂಬಂಧಪಟ್ಟ ಅಧಿಕಾರಿಗಳು ಅಂಗಡಿ ಮಾಲೀಕನ ವಿರುದ್ಧ ಕ್ರಮ ಕೈಗೊಳ್ಳಬೇಕಿದೆ ಎಂದು ರೈತರು ಮನವಿ ಮಾಡಿದ್ದಾರೆ. ಚಂದ್ರಶೇಖರ್, ಸಿಟಿವಿ ನ್ಯೂಸ್, ಶ್ರೀನಿವಾಸಪುರ. ಗುಡಿಬಂಡೆ ತಾಲೂಕಿನ ರಾಷ್ಟ್ರೀಯ ಹೆದ್ದಾರಿ 44ರ ಚೆಂಡೂರು ಕ್ರಾಸ್ ಬಳಿ ನೂತನವಾಗಿ ಜಿಯೋ ಪೆಟ್ರೋಲ್ ಬಂಕ್ ಸ್ಥಾಪನೆಯಾಗಿದ್ದು, ಪೆಟ್ರೋಲ್ ಬಂಕ್ಗೆ ಸರ್ವಿಸ್ ರಸ್ತೆ ನಿರ್ಮಾಣಕ್ಕೆ ಪಕ್ಕದಲ್ಲಿ ಇರುವ ದಲಿತರ ಜಮೀನಿನಲ್ಲಿ ಸರ್ವಿಸ್ ರಸ್ತೆ ಮಾಡುತ್ತಿರುವುದನ್ನು ಖಂಡಿಸಿ ರೈತರು ಮತ್ತು ದಲಿತ ಸಂಘಟನೆಗಳು ಪೆಟ್ರೋಲ್ ಬಂಕ್ ವಿರುದ್ಧ ಪ್ರತಿಭಟನೆ ಮಾಡಿ ಗುಡಿಬಂಡೆ ತಾಲೂಕಿನ ಯರ್ಲಲಕ್ಕೇನಹಳ್ಳಿ ಸರ್ವೆ ನಂಬರ್ 146/1ರಲ್ಲಿ 1.27 ಗುಂಟೆ ಜಮೀನು ವೆಂಕಟಮ್ಮನವರಿಗೆ ಸೇರಿದ. ಇದರಲ್ಲಿ ಜಿಯೋ ಪೆಟ್ರೋಲಿಯಂ ಸಂಸ್ಥೆಯವರು ದಲಿತರಿಗೆ ಸೇರಿದ ಜಮೀನಿನಲ್ಲಿ ಸರ್ವಿಸ್ ರಸ್ತೆ ಮಾಡಲು ಮುಂದಾಗಿರುವುದು ಬಡ ಹಾಗೂ ದಲಿತರಿಗೆ ಅನ್ಯಾಯ ಮಾಡುತ್ತಿದ್ದಾರೆ ಎಂದು ಆರೋಪಿಸಿದ್ದಾರೆ. ನ್ಯಾಯಕ್ಕಾಗಿ ದಲಿತ ಸಂಘಟನೆಗಳ ಬೆಂಬಲ ಪಡೆದು ಪ್ರತಿಭಟನೆಗೆ ಮುಂದಾಗಿದ್ದಾರೆ. ರಾಷ್ಟ್ರೀಯ ಹೆದ್ದಾರಿ 44ರ ಪಕ್ಕದಲ್ಲಿ ಗುಡಿಬಂಡೆ ತಾಲೂಕಿನ ಸೋಮೇನಹಳ್ಳಿ ಹೋಬಳಿಯ ಯರ್ಲಲಕ್ಕೇನಹಳ್ಳಿ ಗ್ರಾಮದ ಸರ್ವೆ ನಂಬರ್ 146/2ರಲ್ಲಿ 4.32 ಎಕರೆಯಲ್ಲಿ ನೂತನ ಜಿಯೋ ಪೆಟ್ರೋಲಿಯಂ ನಿರ್ಮಾಣ ಮಾಡಿದ್ದಾರೆ. ಇದಕ್ಕೆ ಸರ್ವಿಸ್ ರಸ್ತೆಗೆ 146/1ರ ವೆಂಕಟಮ್ಮಗೆ ಸೇರಿದ ಜಮೀನಿನಲ್ಲಿ ನಿರ್ಮಾಣ ಮಾಡಲು ಜೆಸಿಬಿ ಬಳಸಿ ಜೋಳದ ಬೆಳೆ, ನೀರಿನ ಪೈಪ್ಲೈನ್ ಹಾಳು ಮಾಡಿ ನಷ್ಟವನ್ನ ಮಾಡಿದ್ದಾರೆಂದು ರೈತರು ಆರೋಪಿಸಿದ್ದಾರೆ. ಸೋಮೇನಹಳ್ಳಿ ಹೋಬಳಿಯ ಯರ್ಲಲಕ್ಕೇನಹಳ್ಳಿ ಗ್ರಾಮದ ಸರ್ವೆ ನಂಬರ್ 146/3ರಲ್ಲಿ 0.39 ಎಕರೆ ಜಮೀನಿನನ್ನ ರಾಷ್ಟ್ರೀಯ ಹೆದ್ದಾರಿ 7 ಪ್ರಾಧಿಕಾರಕ್ಕೆ ಭೂಸ್ವಾಧೀನಪಡಿಸಿಕೊಂಡಿದ್ದಾರೆ. ಅದರಲ್ಲಿ ಸರ್ವಿಸ್ ರಸ್ತೆ ಮಾಡಿಕೊಳ್ಳಲಿ, ಅದು ಬಿಟ್ಟು ಬಡ ದಲಿತ ರೈತರ ಜಮೀನು ಕಬ್ಜಾ ಮಾಡಲು ಹೊರಟಿರುವುದು ಖಂಡನೀಯ ಎಂದು ದಲಿತ ಮುಖಂಡರು ಆರೋಪಿಸಿದ್ದಾರೆ. ದಲಿತ ಸಂಘಟನೆಗಳು ಬಡ ರೈತರಿಗೆ ಸಾಥ್ ನೀಡಿದ್ದಾರೆ. ತಕ್ಷಣ ಜಿಲ್ಲಾಧಿಕಾರಿಗಳು, ಗುಡಿಬಂಡೆ ತಾಲೂಕು ಕಂದಾಯ ಇಲಾಖೆ ಹಾಗೂ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರದವರು ಬಡ ರೈತರಿಗೆ న్యాಯ ಒದಗಿಸಿಕೊಡಬೇಕೆಂದು మనవి ಮಾಡಿದ್ದಾರೆ. ఇల్వాదలి ప్రతిభటన ಮಾಡುವುದಾಗಿ ఎచ్చరిక ನೀಡಿದ್ದಾರೆ. మా జమీన్కి పెట్రోల్ బంకుల్లో ఇబ్బంది చేస్తున్నారు. రోడ్డుకి
రోడ్డు మా జమీన్లో ఇడాలంట. మేము ఎట్లా ఇడిసేది వాళ్ళకి? నిన్న పోలీసు వాళ్ళు వచ్చేప్పటికి దౌర్జన్యం చేసి మా మీద నా కొడుకుని జేసీపీలోనే నూక్కొని పోయినారు. ఏం కొట్లా సార్, పీసీ మాత్రం ఎత్తుకొని ఇట్లా గల్లా పట్టుకొని 2 కితాలు ఈడ్చిండండి నా కొడుకు. ఈడ్చిండండి నా కొడుకు. గాయాలేమో ఏం లేదు, ఈడ్చిండాడు 2 కితాలు. ಪೆಟ್ರೋಲ್ ಬಂಕ್ ಅಲ್ಲ ರೋಹಿತ್. ನಾನು ಎಲ್ಲೋ ಬೇರೆ ಕಡೆ ಹೋಗಿದ್ದೆ, ಕೆಲಸಕ್ಕೆ ಹೋಗಿದ್ದೆ. ನಾನು ಇಲ್ಲದೇ ಇದ್ದಾಗ ಬಂದು ಅವರು JCB ತಗೊಂಡು ಬಂದು ಎಲ್ಲ ಪೈಪು ಎಲ್ಲ ಕಿತ್ಬಿಟ್ಟು, ಜೋಳ ಎಲ್ಲ ಕಿತ್ಬಿಟ್ಟು, ಅವರೆಲ್ಲ ಟಾರ್ಚರ್ ಕೊಟ್ಬಿಟ್ಟು, ನಾನು ಇಲ್ಲದೆ ಹೋಗ ಹಿಂಗೆ ಮಾಡಿದ್ದಾರೆ ಅವರು. ನಾನೇನು ಇಲ್ಲ ಇಲ್ಲಿ. ನಾನು ಸಾಯಂಕಾಲ ಬಂದು ನೋಡಿದ್ರೆ ಎಲ್ಲ ಕಿತ್ಬಿಟ್ಟು ಎಲ್ಲ ಇದು ಮಾಡಿದ್ದಾರೆ. JCB ಅದು ಯಾವುದೋ ಇವರು ಒಂದೇ ಬಂದು ಎಲ್ಲ ಇದು ಮಾಡಿಬಿಟ್ಟು, ಲೋಕಲ್ ಅವನು ಪೆಟ್ರೋಲ್ ಬಂಕ್ ಅವರು, ಜಿಯೋ ಪೆಟ್ರೋಲ್ ಬಂಕ್ ಅವ್ರು ಬಂದು, ಮತ್ತು ಇನ್ನೊಬ್ಬ ಅವನ ಹೆಸರು ಲೋಹಿತ್ ಅಂತ, ಮತ್ತು ಇನ್ನೊಬ್ಬನು ಬಂದು ಇವನು ಲಕ್ಷ್ಮೀನಾರಾಯಣ ಅಂತ. ಇವರಿಬ್ಬರು ಬಂದು ನಮ್ಗೆ ಭಾರಿ ಟಾರ್ಚರ್ ಕೊಡ್ತಾ ಇದ್ದಾರೆ. ನಮ್ಮ ಇದಕ್ಕೆ ಪೊಲೀಸವರು ರಕ್ಷಣೆ ಕೊಡ್ತಾ ಇಲ್ಲ. ಯಾಕಂದರೆ ನಮ್ಮ ಕ್ಯಾಶ್, ಯಾಕಂದರೆ ಕೆಳಗೆ ಇಳಿದೈತಲ್ಲ, ಅದಕ್ಕೆ ರಕ್ಷಣೆ ಕೊಡ್ತಾ ಇಲ್ಲ. ಇದಕ್ಕೆ ಸರ್ಕಾರ ಎಚ್ಚೆತ್ತು ನೋಡ್ಕೋಬೇಕು, ಅಧಿಕಾರಿಗಳು ನೋಡ್ಕೋಬೇಕು. ಯಾವುದು ದೌರ್ಜನ್ಯ ಮಾಡ್ತಾ ಇರೋದು ಇವರು ಬಂಕವ್ರು ಮಾಡ್ತಾ ಇದ್ದಾರೆ. ರೋಡ್ ಕೊಡಬೇಕು, ನಮ್ಮ ದುಡ್ಡು ಇಸ್ಕೊಂತಿದ್ರ, ಯಾಕೆ ಬಿಡಬಾರ್ದು, ಹಂಗೆ ಹಿಂಗೆ ಅಂತ ದೌರ್ಜನ್ಯ ಮಾಡ್ತಾ ಇದ್ದಾರೆ. ನಮ್ಗೆ ಕೊಟ್ಟಿಲ್ಲ, ನಮ್ಮ ಅಪ್ಪನ ಕೊಟ್ಟಿದ್ದಾನೆ. ಅದು ಎಷ್ಟು ಕೊಡ್ತಾರೆ ನಮಗೂ ಗೊತ್ತೇ ಇಲ್ಲ, ನಾವು ಇಟ್ಟೇ ಇಲ್ಲ ಅಷ್ಟೊತ್ತಿಗೆ. ರೋಡ್ ಹತ್ರ ಅವರು NS7 ಅವರು ಆ ಎಣ್ಣೆ ಎಲ್ಲ ಮಾಡ್ಕೊಂಡು ಬರಲಿ, ನಾವು ಬಿಟ್ಬಿಡ್ತೀವಿ. ನಿಮ್ಮ ಮೇಲೆ ನಿನ್ನೆ ಯಾರು ದೌರ್ಜನ್ಯ, ನಿಮ್ಮ ಮಗನ ಮೇಲೆ ಯಾರು ದೌರ್ಜನ್ಯ ಮಾಡಿದ್ದಾರೆ? ಯಾರು ಪೊಲೀಸವರು ದೌರ್ಜನ್ಯ ಮಾಡಿ ಎಳೆದ್ಬಿಟ್ಟು ಅವನ್ನ ಆ JCB ಡ್ರೈವರು ಹಂಗೆ ಎತ್ಕೊಂಡು ಹೋಗಿ ತಳ್ಳಿಬಿಡ್ತಾನಂತೆ ಅವನ್ನ. ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಯಥೇಚ್ಛವಾಗಿ ಭೂಮಾಫಿ ನಡೀತಾ ಇದೆ. ಅದೇ ತರಹ ಇವತ್ತು ಗುಡಿಬಂಡೆ ತಾಲೂಕು ಎರಲಕ್ಕಲ್ಲಿ ಗ್ರಾಮದ ವೆಂಕಟಮ್ಮ ಮತ್ತು ಪಾಪಣ್ಣವರ ಜಮೀನಲ್ಲಿ ಸುಮಾರು ಪಿತ್ರಾರ್ಜಿತ ಜಮೀನು ಇವ್ರದ್ದು. ಸುಮಾರು ವರ್ಷಗಳಿಂದ ಇದು ರೈತರು ಅವರ ಜೀವನಕ್ಕೆ ರೈತರು ಜೀವನ ಮಾಡ್ಕೊಂಡಿರ್ತಾರೆ. ಆ ಒಂದು ಭೂಮಿಯನ್ನು ಏನಿವತ್ತು ಭೂ ಹೆದ್ದಾರಿ ಅಂತ ಇವತ್ತು ಚಿಕ್ಕಬಳ್ಳಾಪುರ ಬಾಗೇಪಲ್ಲಿ ಕಡೆ ಬರ್ತಾ ಇದೆ, ಅದರಲ್ಲಿ 13 ಕುಂಟೆ ಒಂದು ವಿಭಜನೆ ಆಗಿದೆ. ಅದಕ್ಕೇನು ನಮ್ಮ ತಕರಾರಿಲ್ಲ. ಇವತ್ತು ಪಕ್ಕದಲ್ಲೇ ನೀವು ನೋಡ್ಬೋದು, ಜಿಯೋ ಕಂಪ್ನಿಯವರು ಈ ಒಂದು ಜಮೀನನ್ನು ಏನು ಪಕ್ಕದಲ್ಲಿರ್ತಕ್ಕಂಥ ಜಮೀನನ್ನು ಕಬಳಿಸಕ್ಕೆ ಬಂದಿದ್ದಾರೆ, ಅದ್ರ ವಿರುದ್ಧ ನಾವು ಇವತ್ತು ಬಂದಿದ್ದೀವಿ. ಈ ಸರ್ವೆ ನಂಬರ್ ಏನಿದೆ, ಇವತ್ತು ಪೆಟ್ರೋಲ್ ಬ್ಯಾಂಕು 146 ಬರಡರಲ್ಲಿ ಸುಮಾರು ಅದು 4 ಎಕರೆ ಜಮೀನು ಇರ್ತದೆ. ಅವ್ರ ಜಮೀನಿಗೂ ನಮಗೇನು ಸಂಬಂಧ ಇಲ್ಲ. ಇವತ್ತು ನಮ್ಮ ಜಮೀನಲ್ಲಿ ಏನಿವತ್ತು ವೆಂಕಟಮ್ಮ ಮತ್ತು ಸುಬ್ಬಣ್ಣ ಅವ್ರ ಜಮೀನಲ್ಲಿ ಸುಮಾರು ಅವರು ನೋಡಿ ಬೆಳೆ ಇದೆ. ಇವತ್ತು ಜೋಳ ಮಾಡಿದ್ದಾರೆ, ಜೋಳ ತೆನೆ ಹಂಗೆ ಇದೆ. ಆ ಜೋಳನ ತೆನೆಯನ್ನು ನೋಡ್ದೇ ಇವತ್ತು ಭೂಮಿ ಹಬ್ಬದವ್ರು ಬಂದು ಈ ಒಂದು ಜಮೀನನ್ನು ಕಬಳೆ ಮಾಡಿ ಬಂದಿದ್ದಾರೆ. ಅದರ ವಿರುದ್ಧ ನಾವು ಇವತ್ತು ಬಂದಿದ್ದೀವಿ. ಇದು ಪಕ್ಕದಲ್ಲಿರ್ತಕ್ಕಂಥ ಜಮೀನು SC ಜಮೀನೇ, ಅದು ಪಿಟಿಷನ್ ಹೊರಡ್ಪಡ್ತದೆ. ಇದು ತಗೊಂಡಿದ್ದು ಪೆಟ್ರೋಲ್ ಬಂಕ್ ಅಲ್ಲ, ನಿವೇಶನಕ್ಕೆ ಅಂತೇಳಿ ಪರಿವರ್ತನೆ ಆಗಿದೆ, ಭೂ ಪರಿವರ್ತನೆ ಆಗಿದೆ. ಅದು ನಮ್ಮ ಹತ್ರ ದಾಖಲೆ ಇದೆ. ಇವತ್ತು ಜಿಲ್ಲಾಧಿಕಾರಿ ಗಮನ ಹರಿಸಬೇಕು, ಈ ಜಿಲ್ಲಾಡಳಿತ ಗಮನ ಹರಿಸಿ ಏನು ಈ ಬಡವರಿಗೆ SC ಕಮ್ಯುನಿಟಿಗೆ ಏನು ಇವತ್ತು ಅನ್ಯಾಯ ಆಗ್ತಾಯಿದೆ ಅದನ್ನು ಸರಿಪಡಿಸಿದರೆ ನಾವು ಮುಂದಿನಲ್ಲಿ ಹೋರಾಟ ಮಾಡ್ತೀವಿ. ಇವತ್ತು ನಮ್ಮ ಮೇಲೆ ಒಂದು ದೌರ್ಜನ್ಯ ಮಾಡ್ತಾಯಿದೆ ಪೊಲೀಸರು. ನಿನ್ನೆ JCB ತಗೊಬಂದು ಏನಿವತ್ತು ಜಿಯೋ ಕಂಪ್ನಿಯವ್ರು ಬಂದಿದ್ದಾರೆ. ಒಂದು ಕೆಲಸ ಮಾಡುವಾಗ ನಮ್ಮ ದಲಿತರು ಅಡ್ಡ ಹೋದರೆ ಈ ಪೊಲೀಸ್ ಇಲಾಖೆಯವರು ಅವ್ರನ್ನ ಎಳೆದಾಡಿ ಅವ್ರು ನೋಡೋದು. ಇವತ್ತು ಅವರ ಒಂದು ಸಿವಿಲ್ ಮ್ಯಾಟ್ರಲ್ಲಿ ಎಂಟ್ರಿ ಆಗ್ತದೆ ಪೊಲೀಸರು. ಇವತ್ತು ಜಿಲ್ಲಾಧಿಕಾರಿಗಳಿಗೆ ಹೇಳ್ತಾ ಇದ್ವಿ, ನಾವು SP ಅವ್ರಿಗೆ ಹೇಳ್ತಾ ಇದ್ವಿ, ಜಿಲ್ಲಾಧಿಕಾರಿಗಳು ಗಮನ ಹರಿಸಬೇಕು. ಏನಿವತ್ತು ದಲಿತರ ಮೇಲೆ ದೌರ್ಜನ್ಯ ನಿರಂತರವಾಗಿ ನಾವು ಹೋರಾಟದ ವಿರುದ್ಧ ನಿಮಗೆ ಗಮನ ಹರಿಸ್ತಾ ಇದ್ದೀವಿ, ಅದು ನೀವು ಮನವರಿಕೆ ಮಾಡ್ಕೊಬೇಕು. ಇವತ್ತು ನಮ್ಗೆ ಅನ್ಯಾಯ ಆಗ್ತಾ ಇದೆ, ಅದ್ರ ವಿರುದ್ಧ ಏನಾದರೂ ನಾವೇನಾದ್ರು ಧ್ವನಿ ಮಾಡಿದ್ರೆ ನಮ್ಮ ಮೇಲೆ ಕೇಸ್ಗಳು ಮಾಡ್ತೀರಿ, ನೀವು ರೌಡಿ ಶೀಟ್ಗಳು ಮಾಡ್ತೀರಿ, ಅದ್ರ ಕೇಳಬಾರ್ದ ನಾವು. ನ್ಯೂಸ್ ಬ್ಯೂರೋ CTV ನ್ಯೂಸ್ ಚಿಕ್ಕಬಳ್ಳಾಪುರ. ಇದೀಗ ಚಿಕ್ಕದೊಂದು ವಿರಾಮದ ನಂತರ CTV ನ್ಯೂಸ್ ಮುಂದುವರಿಯಲಿದೆ.
ನೀವೇನಾದರೂ ಚಿಕ್ಕಬಳ್ಳಾಪುರ, ದೊಡ್ಡಬಳ್ಳಾಪುರ, ಗುಡಿಬಂಡೆ, ಬಾಗೇಪಲ್ಲಿ, ಚಿಂತಾಮಣಿ, ಗೌರಿಬಿದನೂರು ಕಡೆಯವರ? ಹಾಗಿದ್ರೆ ಇನ್ನೂ ಏನು ಯೋಚನೆ ಮಾಡ್ತಾ ಇದ್ದೀರಾ? ಸೆಕೆಂಡ್ ಥಾಟ್ ಇಲ್ಲದೆ ನೀವು ಬರಬೇಕಾಗಿರೋದು ನಮ್ಮ ಏಸ್ ಆಕ್ವಾಟೆಕ್ಗೆ. ಯಾಕೆಂದ್ರೆ ನಿಮ್ಮಿಷ್ಟದ ಪ್ಯೂರಿಫೈಯರ್ಸ್ನ ನೀವು ತಗೊಂಡು ಹೋಗ್ಬೋದು. ಹಾಗೆ ಎಷ್ಟು ವೈಡ್ ವೆರೈಟಿ ಆಪ್ಷನ್ಸ್ ನಿಮಗೆ ಯಾವುದೇ ಶೋರೂಮಲ್ಲೂ ನೋಡೋಕೆ ಸಿಗೋದಿಲ್ಲ. ಬರೀ 5,500ಕ್ಕೆ ವಾಟರ್ ಪ್ಯೂರಿಫೈಯರ್ಸ್ ಸಿಗ್ತಾ ಇದೆಯಾ? ಹೌದು, ನಮ್ಮ ಏಸ್ ಆಕ್ವಾಟೆಕ್ನಲ್ಲಿ ಬರೀ 5,500ದಿಂದ ಒಳ್ಳೆಯ ಗುಣಮಟ್ಟದ ವಾಟರ್ ಪ್ಯೂರಿಫೈಯರ್ಸ್ ಶುರುವಾಗಿದೆ. ವೈಡ್ ವೆರೈಟಿ ಜೊತೆ ಕಾಪರ್, ಜಿಂಕ್, ಆಲ್ಕಲೈನ್ ಟೆಕ್ನಾಲಜೀಸ್. ಯಾವುದೇ ಪ್ಯೂರಿಫೈಯರ್ಸ್ ಜೊತೆ 1 ವರ್ಷದ ವ್ಯಾರಂಟಿ ಜೊತೆ ಫ್ರೀ ಇನ್ಸ್ಟಾಲೇಷನ್, ಹಾಗೆ 4 ವರ್ಷದ ಫ್ರೀ ಸರ್ವಿಸ್. ಹಾಗೆಯೇ ಯಾವುದೇ ಪ್ಯೂರಿಫೈಯರ್ಸ್ ಮಾರುಕಟ್ಟೆ ಬೆಲೆಗಿಂತ 40% ರಿಯಾಯಿತಿ ದರದಲ್ಲಿ ನಮ್ಮ ಹತ್ರ ಸಿಗ್ತಾ ಇದೆ. ಯಾವುದೇ ಪ್ಯೂರಿಫೈಯರ್ಸ್ಗೆ 1 ವರ್ಷದ ವ್ಯಾರಂಟಿ ಜೊತೆ ಫ್ರೀ ಇನ್ಸ್ಟಾಲೇಷನ್, ಹಾಗೆ 4 ವರ್ಷದ ಫ್ರೀ ಸರ್ವಿಸ್. ಸತತವಾಗಿ 20 ವರ್ಷಗಳಿಂದ ಇವರು ಈ ಬಿಸ್ನೆಸ್ನ ರನ್ ಮಾಡ್ಕೊಂಡು ಬರ್ತಾ ಇದ್ದಾರೆ. ಬೆಂಗಳೂರಿನ ಸಹಕಾರ ನಗರದಲ್ಲಿ, ಹಾಗೇನೆ ನಮ್ಮ ಚಿಕ್ಕಬಳ್ಳಾಪುರದಲ್ಲಿ ನಮ್ಮ ಔಟ್ಲೆಟ್ಸ್ ಇದೆ. ನಮ್ಮ ವಿಳಾಸ ಆಪೋಸಿಟ್ ಟು ಕೆನರಾ ಬ್ಯಾಂಕ್, ಆಂಬೂರು ಬಿರಿಯಾನಿ ಪಕ್ಕದ ರಸ್ತೆ, 2ನೇ ಅಂಗಡಿ, ಬಿಬಿ ರೋಡ್, ಚಿಕ್ಕಬಳ್ಳಾಪುರ. ವಿಷಯ ಗೊತ್ತಾಯ್ತಾ? ಮನೆ ಇಂಟೀರಿಯರ್ಸ್ಗೂ ಸಹ ಇವಾಗ EMI ಪೇ ಮಾಡಬಹುದು. ಮನೆ ಕಚ್ಚಿದ ಮೇಲೆ ಇಂಟೀರಿಯರ್ಗೆ ತುಂಬಾನೇ ತಲೆ ಕೆಡ್ಸ್ಕೊತೀವಿ. ಯುನೀಕ್ ಆಗಿರ್ಬೇಕು, ಡಿಫ್ರೆಂಟ್ ಆಗಿರ್ಬೇಕು, ಮಾಡರ್ನ್ ಆಗಿರ್ಬೇಕು ಅಂತ. ಇದಕ್ಕೆಲ್ಲ ಒಂದು ಸೂಪರ್ ಸೊಲ್ಯೂಷನ್ ಕೊಡಬೇಕು ಅಂದ್ರೆ SMH ಹಾರ್ಡ್ವೇರ್ ಅಂಡ್ ಇನ್ನೋವೇಷನ್ಸ್ ಚಿಕ್ಕಬಳ್ಳಾಪುರ. ಇಡೀ ಬ್ಯಾಂಗ್ಳೂರಲ್ಲಿ ಕಂಪೇರ್ ಮಾಡಿದ್ರೆ ಇವ್ರು ಕೊಡೋ ರೇಟ್ಸ್ ತುಂಬಾನೇ ಅಫೋರ್ಡಬಲ್. ಇವ್ರದೇ ಆದಂತ ಸ್ವಂತ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಇದೆ. ಮೇಕ್ ಇನ್ ಇಂಡಿಯಾ, 25 years ಆಫ್ ಎಕ್ಸ್ಪೀರಿಯನ್ಸ್. 80% ಆಫ್ ದರ್ ಕ್ಲೈಂಟ್ಸ್ ಬ್ಯಾಂಗ್ಳೂರಲ್ಲೇ ಇರೋದು. ನಿಮ್ ಮನೆಗೆ ಬಂದು ವಿಸಿಟ್ ಮಾಡಿ ನಿಮ್ಗೆ ನೀಟ್ ಆಗಿ ಡಿಸೈನ್ ಮತ್ತು ಎಕ್ಸ್ಪ್ಲನೇಷನ್ ಮಾಡಿ ಯಾವ ತರ ಮಾಡಬಹುದು ಅಂತ ಕ್ಲಾರಿಟಿನೂ ಕೊಡ್ತಾರೆ. ಇಂಟೀರಿಯರ್ಸ್ ಗೆ ಬೇಕಿರೋ ಎಲ್ಲ ಐಟಮ್ ಇವ್ರ ಹತ್ರ ಸಿಗುತ್ತೆ. ಯು ವಿಲ್ ಗೆಟ್ ಇಟ್ ಅಟ್ ದ ವೆರಿ ಬೆಸ್ಟ್ ಪ್ರೈಸ್ ಅಂತಾನೆ ಹೇಳ್ಬೋದು. ಮನೆ ಹೊಸ್ಲಿಂದ ಹಿಡಿದು ಹಾಲ್, ಬೆಡ್ರೂಮ್, ಕಿಚನ್ ಎಲ್ಲಾನು ಇವ್ರ ಹತ್ರ ನೀಟ್ ಆಗಿ ಡಿಸೈನ್ ಮಾಡ್ಕೋಬಹುದು. ಈ ವಿಡಿಯೋನ ಬೇಗ ನಿಮ್ ಫ್ರೆಂಡ್ಸ್ ಅಂಡ್ ಫ್ಯಾಮಿಲೀಸ್ಗೆ ಶೇರ್ ಮಾಡಿ, ತುಂಬಾನೇ ಯೂಸ್ ಆಗುತ್ತೆ. ಶ್ರೀ ಚಾಮವಿ ಪಾರ್ಟಿ ಹಾಲ್, 4ನೇ ಮಹಡಿ, ಶ್ರೀ ಚಾಮವಿ ಕಾಂಪ್ಲೆಕ್ಸ್, ಗೆರಿಯಾ ಶೋರೂಮ್ನ ಮೇಲೆ, ನಂಬರ್ 232T, ಬಿಬಿ ರಸ್ತೆ, ಚಿಕ್ಕಬಳ್ಳಾಪುರ. ನಿಮ್ಮ ಎಲ್ಲ ಶುಭ ಕಾರ್ಯಗಳಿಗೆ ಸುಸಜ್ಜಿತ ಪಾರ್ಟಿ ಹಾಲ್ ಚಿಕ್ಕಬಳ್ಳಾಪುರದಲ್ಲಿ ಸಿದ್ಧ. ಹುಟ್ಟುಹಬ್ಬ, ನಾಮಕರಣ, ಕಾರ್ಯಕ್ರಮ ಯಾವುದೇ ಇರಲಿ, ನಿಮ್ಮ ನಿರೀಕ್ಷೆಗೆ ತಕ್ಕ ಪಾರ್ಟಿ ಹಾಲ್. AC ಕೇಂದ್ರೀಕೃತ ಪಾರ್ಟಿ ಹಾಲ್, ಪ್ರೊಜೆಕ್ಟರ್ ಮತ್ತು ಪರದೆಯೊಂದಿಗೆ ಸಿದ್ಧವಾಗಿದೆ. AI ಸ್ಪೀಕರ್ಗಳಿಂದ ಆವೃತ, ಲಿಫ್ಟ್ ಕೂಡ ಲಭ್ಯವಿದೆ. 100 ಕಾರ್ಗಳಿಗೆ ಪಾರ್ಕಿಂಗ್ ವ್ಯವಸ್ಥೆ, ಪವರ್ ಬ್ಯಾಕಪ್, ಜನರೇಟರ್ ಲಭ್ಯ. ಕೂಡಲೇ ಸಂಪರ್ಕಿಸಿ 9916161691 9739702077. ವಿರಾಮದ ನಂತರ ಸಿಟಿವಿ ನ್ಯೂಸ್ಗೆ ಮತ್ತೆ ಸ್ವಾಗತ. ಸ್ವತಂತ್ರ ಬಂದು 8 ದಶಕಗಳೇ ಉರುಳಿದರೂ ಗೌರಿಬಿದನೂರು ತಾಲೂಕಿನಲ್ಲಿ ನೀರಿನ ಸಂಪನ್ಮೂಲಗಳನ್ನು ಬಳಸಿಕೊಳ್ಳುವಲ್ಲಿ ಸರ್ಕಾರಗಳು ವಿಫಲವಾಗಿದ್ದು ಕುಡಿಯುವ ನೀರಿಗೂ ತತ್ವಾರ ಎದುರಿಸುವಂತಾಗಿದೆ ಎಂದು ಅಖಿಲ ಕರ್ನಾಟಕ ರೈತ ಸಂಘದ ಜಿಲ್ಲಾ ಸಂಚಾಲಕ NR ರವಿಚಂದ್ರ ರೆಡ್ಡಿ ವಿಷಾದ ವ್ಯಕ್ತಪಡಿಸಿದರು. ಗೌರಿಬಿದನೂರು ನಗರದ ಪತ್ರಕರ್ತರ ಸಂಘದಲ್ಲಿ ಇಂದು ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅಖಿಲ ಕರ್ನಾಟಕ ರೈತ ಸಂಘದ ಜಿಲ್ಲಾ ಸಂಚಾಲಕ NR ರವಿಚಂದ್ರ ರೆಡ್ಡಿ, ನಗರ ಮತ್ತು ತಾಲೂಕು ಸೇರಿ ಬೇಸಿಗೆಯಲ್ಲಿ ಕುಡಿಯುವ ನೀರಿಗಾಗಿ ಪರದಾಡುವ ಸ್ಥಿತಿ ನಿರ್ಮಾಣವಾಗುತ್ತಿದೆ. ತಾಲೂಕಿನ ಅಲಕಾಪುರ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಸರ್ವೆ ನಂಬರ್ 269ರಲ್ಲಿ 202 ಎಕರೆ ಜಮೀನು ಬೆಟ್ಟ ಗುಡ್ಡಗಳ ನಡುವೆ ಇದ್ದು, ಈ ಭಾಗದಲ್ಲಿ ಒಂದು ಸಣ್ಣ ದ್ಯಾವಪ್ಪನ ಕೆರೆ ಇದೆ. ಇದನ್ನ ಅಭಿವೃದ್ಧಿಪಡಿಸಿದ್ರೆ ಸುತ್ತಮುತ್ತಲ ಗ್ರಾಮಗಳಿಗೆ ಹಾಗೂ ನಗರಕ್ಕೆ ನೀರು ತೆಗೆದುಕೊಂಡು ಹೋಗಬಹುದಾಗಿದೆ ಎಂದರು. ಪತ್ರಿಕಾ ಮಾಧ್ಯಮದ ಮುಖಾಂತರ ನಾಳೆ ನಡೆಯುವಂತಹ ಬೈಕ್ ರ್ಯಾಲಿ ಮುಖಾಂತರ ಬೈಕ್ ರ್ಯಾಲಿಯ ಒಂದು ವರದಿಯನ್ನು ಮಾಡಬೇಕು ಅಂತ ತಮ್ಮನ್ನೆಲ್ಲ ಕಲ್ತಿರೋ ವಿಚಾರ, ನಿಮ್ಗೆ ಗೊತ್ತಿರೋ ವಿಚಾರ. ಬಂಧುಗಳೇ, ನಾಳೆ ಒಂದು ಕಾರ್ಯಕ್ರಮ
ದ್ಯಾವಪ್ಪನ ಕೆರೆಯನ್ನು ಒಂದು ಮೇಲ್ದರ್ಜೆಗೇರಿಸಿ ಅಲ್ಲಿ ಸುಮಾರು 490 MTFC ನೀರು ನಿಲ್ಲಿಸುವಂತಹ ಡ್ಯಾಮನ್ನು ನಿರ್ಮಾಣ ಮಾಡ್ಬೋದು ಅಂತ ಮೈನರ್ ಇರಿಗೇಷನ್ ಅವರು ನಮಗೆ ವರದಿಯನ್ನು ಕೊಟ್ಟಿದ್ದಾರೆ. ಆ ಆಧಾರದ ಮೇಲೆ ತಾವು ಪತ್ರಕರ್ತರು ಬಂದು ಎಲ್ಲ ವೀಕ್ಷಣೆ ಕೂಡ ಅಲ್ಲಿ ಮಾಡಿದ್ದೀರಾ. ಆ ಮಾಡಿದಾಗ ಮತ್ತೆ ಅದರ ಮುಂದುವರೆದ ಭಾಗವಾಗಿ ನಾಳೆ ಬೈಕ್ ರ್ಯಾಲಿಯನ್ನು ಹಮ್ಮಿಕೊಂಡಿದ್ದೀವಿ. ಈಗಿರುವಂಥ ಪರಿಸ್ಥಿತಿಯಲ್ಲಿ ಒಂದು ಕಡೆ ಎಲ್ಲ ಗೊತ್ತಿರೋದೇ ವಾಟರ್ದೋಸಳ್ಳಿ ರೈತರು ಅನುಭವಿಸ್ತಾ ಇರುವಂಥ ಕಷ್ಟ, ಈ ಕಡೆ ರೈತರು ಅನುಭವಿಸ್ತಾ ಇರುವಂಥ ಕಷ್ಟ. ಇಬ್ಬರಿಗೂ ಸಮಾಧಾನವಾಗಿ ಮತ್ತೆ ನಗರದ ಜನರಿಗೆ ನಾನು ಒಂದು ಮಾತನ್ನು ಮನವಿ ಮಾಡೋಕ್ಕೆ ಇಷ್ಟಪಡ್ತಾ ಇದ್ದೀನಿ. ಯಾರೇ ರೈತರಿಗೂ ಮತ್ತು ನಗರಕ್ಕೆ ತೊಂದರೆ ಆಗದೇ ಇರುವಂತಹ ಒಂದು ಪ್ರಾಜೆಕ್ಟ್ ಇದು ದ್ಯಾವಪ್ಪನ ಕೆರೆ ವಿಚಾರ. ಈ ಕಡೆ ರೈತರಿಗೂ ತೊಂದರೆ ಆಗಲ್ಲ, ನಗರದ ಜನಕ್ಕೂ ನೀರು ಕುಡಿಯೋ ನೀರು ಕೊಡೋಕ್ಕೆ ತೊಂದರೆ ಇರಲ್ಲ. ಹಾಗಾಗಿ ತಾಲೂಕಿನ ನಗರದ ಜನರೆಲ್ಲರೂ ನಮ್ಮ ಹೋರಾಟಕ್ಕೆ ಬೆಂಬಲ ಕೊಡಬೇಕು ಅಂತ ಕೂಡ ಕೋರ್ತಾ ಇದ್ದೀನಿ. ದ್ಯಾವಪ್ಪನಕೆರೆ ಸಮೀಪ 6 ಕಿಲೋಮೀಟರ್ ದೂರದಲ್ಲಿ ಎತ್ತಿನಹೊಳೆ ಪೈಪ್ಲೈನ್ ಹಾದು ಹೋಗಿದ್ದು ಈ ನೀರು ಕೆರೆಯಲ್ಲಿ ಶೇಖರಣೆ ಮಾಡಿಕೊಂಡ್ರೆ ತಜ್ಞರ ಪ್ರಕಾರ 490 MCF ನೀರು ಶೇಖರಣೆಯಾಗಲಿದೆ. ಇದರಿಂದ ನಗರ ಸೇರಿದಂತೆ ವಿವಿಧ ಗ್ರಾಮಗಳಿಗೆ ಕುಡಿಯುವ ನೀರು ಪೂರೈಕೆ ಮಾಡಬಹುದಾಗಿದೆ ಎಂದರು. ಸರ್ಕಾರ ದ್ಯಾವಪ್ಪನಕೆರೆ ವೀಕ್ಷಣೆ ಮಾಡಿ 15 ಕೋಟಿ ವೆಚ್ಚದಲ್ಲಿ ಮಿನಿ ಡ್ಯಾಂ ನಿರ್ಮಾಣ ಮಾಡುವಂತೆ ಒತ್ತಾಯಿಸಿ ಕರವೇ ರೈತ ಸಂಘಟನೆ ಬೃಹತ್ ಸಂಖ್ಯೆಯಲ್ಲಿ ಅಲಕಾಪುರ ಗೇಟ್ನಿಂದ ಪ್ರತಿಭಟನಾ ರ್ಯಾಲಿ ಮೂಲಕ ತಾಲೂಕು ಕಚೇರಿಗೆ ಆಗಮಿಸಿ ತಹಸೀಲ್ದಾರ್ಗೆ ಮನವಿ ಸಲ್ಲಿಸಲಾಗುವುದು ಎಂದು ತಿಳಿಸಿದರು. ಆರ್ ಮಂಜುನಾಥ್, ಸಿಟಿವಿ ನ್ಯೂಸ್, ಗೌರಿಬಿದನೂರು. ಗುಡಿಬಂಡೆ ತಾಲೂಕಿನ ಸೋಮನಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಸೋಮೇಶ್ವರ ಗ್ರಾಮದ ಅಂಬೇಡ್ಕರ್ ನಗರ ಬಡಾವಣೆಯಲ್ಲಿ ಸ್ವಚ್ಛತೆ ಕೊರತೆಯಿಂದಾಗಿ ಜನರ ಆಕ್ರೋಶ ಮುಗಿಲು ಮುಟ್ಟಿದೆ. ಗ್ರಾಮದಲ್ಲಿ ನಿರ್ಮಿಸಲಾದ ಕಾಲುವೆಗಳು, ಬೀದಿಗಳು ಕೊಳಚೆಯಿಂದ ತುಂಬಿಕೊಂಡಿದ್ದು ದುರ್ವಾಸನೆ ಬೀರುತ್ತಿವೆ. ಚರಂಡಿ ನೀರು ಹರಿದು ರಸ್ತೆ ಹದಗೆಡುತ್ತಿದ್ದು ಇದು ಸ್ಥಳೀಯರನ್ನು ತೀವ್ರ ಆತಂಕಕ್ಕೆ ದೂಡಿದೆ. ಪ್ರತಿದಿನ ಬೆಳಗ್ಗೆಯಿಂದ ಸಂಜೆಯವರೆಗೂ ಚರಂಡಿಯಿಂದ ಹರಿಯುವ ಕೊಳಚೆ ನೀರು ರಸ್ತೆಯ ಮೇಲೆ ಹರಿಯುತ್ತಿದ್ದು ಶಾಲಾ ಮಕ್ಕಳು ಹಾಗೂ ಹಿರಿಯರು ಇದೇ ತ್ಯಾಜ್ಯ ನೀರು ತುಳಿಯುತ್ತಲೇ ಸಂಚರಿಸಬೇಕಿದೆ. ಹಲವು ಬಾರಿ ಮಕ್ಕಳು ಜಾರಿ ಬಿದ್ದು ಗಾಯಗೊಂಡ ಘಟನೆಗಳು ನಡೆದಿವೆ. ಚುನಾವಣೆ ವೇಳೆ ಗ್ರಾಮ ಪಂಚಾಯಿತಿ ಸದಸ್ಯರು ಹಾಗೂ ಜನಪ್ರತಿನಿಧಿಗಳು ಮತಕ್ಕಾಗಿ ಮನೆ ಮನೆಗೆ ಬಂದು ಸುಳ್ಳಿನ ಭರವಸೆ ನೀಡಿದ್ದಾರೆ. ಅಂಬೇಡ್ಕರ್ ನಗರಕ್ಕೆ ಶಾಶ್ವತ ಸ್ವಚ್ಛತಾ ವ್ಯವಸ್ಥೆ ಒದಗಿಸುವುದಾಗಿ ಹೇಳಿದವರು ಗೆದ್ದ ಬಳಿಕ ಈ ಕಡೆ ತಿರುಗಿ ನೋಡಲೇ ಇಲ್ಲ. ಜನರ ಸಮಸ್ಯೆಗಳ ಬಗ್ಗೆ ಗಮನ ಹರಿಸುತ್ತಿಲ್ಲ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ಸೋಮೇಶ್ವರ ಗ್ರಾಮ, ಗುಡಿಬಂಡೆ ತಾಲೂಕು, ಚಿಕ್ಕಬಳ್ಳಾಪುರ ಜಿಲ್ಲೆ. ಇವಾಗ ನಮಗೆ ಬಹಳ ತೊಂದರೆ ಆಗಿದೆ. ಇಲ್ಲಿ ಸ್ವಚ್ಛತೆ ಇಲ್ಲ. ನಾವು ಇವ್ರಿಗೆ PDOಗೆ ಹೇಳಿದ್ರೆ ಅವ್ರಿಗೆ ಕಿವಿಗೆ ಹಾಕೊಳ್ತಾ ಇಲ್ಲ ಸ್ವಾಮಿ. ಅದಕ್ಕೋಸ್ಕರ ಹೇಳ್ತಾ ಇದ್ದೀವಿ. ಎಷ್ಟು ವರ್ಷದಿಂದ ಓಟ್ ಹಾಕಿ ಸಾಕಾಗಿದೆ. 60 ವರ್ಷದಿಂದ ನಾನು ಈ ಥರ ದುಡಿತಾ ಇದ್ದೀವಿ. ಇಲ್ದಿದ್ರೆ ನನಗೆ ಇಲ್ಲಿ ಸ್ವಚ್ಛತೆ ಇಲ್ಲ. ಅದಕ್ಕೋಸ್ಕರ ನೀವು ದಯಮಾಡಿ ಇದೇನೋ ಮಾಡ್ಕೊಡ್ಬೇಕು ಅಂತೇಳಿ ನಮ್ಮ మనవి స్వామి. పైన వస్తాయి అందరూ సరి దాంట్లో జారి పొడి చేతులు కళ్ళని తిరుక్కొట్టుకొని బిడ్డలకు సొల్లేలు చాలా నీళ్ళు పోయినే ఉండేదానికి అందుకనే వాళ్ళు వచ్చి చేయాలి. అలాంటి సరి ఓట్లుగా నేయలేదు మేము. ಇನ್ನು ಗ್ರಾಮದಲ್ಲಿ ಸ್ವಚ್ಛತೆ ಕೊರತೆಯಿಂದಾಗಿ ಡೆಂಗಿ, ಮಲೇರಿಯಾ, ಥೈರಾಯ್ಡ್ ಸೇರಿದಂತೆ ಇತರೆ ಸಾಂಕ್ರಾಮಿಕ ರೋಗಗಳು ವ್ಯಾಪಿಸುವ ಭೀತಿ ಹೆಚ್ಚಾಗಿದೆ. ಇದೇ ಪರಿಸ್ಥಿತಿ ಮುಂದುವರಿದರೆ ಮಕ್ಕಳು, ವೃದ್ಧರು ಅನಾರೋಗ್ಯಕ್ಕೆ ತುತ್ತಾಗುವ ಅಪಾಯ ಎದುರಿಸಬೇಕಾಗುತ್ತದೆ ಎಂದು ಗ್ರಾಮದ ಮಹಿಳೆಯರು ಆತಂಕ ವ್ಯಕ್ತಪಡಿಸಿದ್ದಾರೆ. ಅಧಿಕಾರಿಗಳು ಮತ್ತು ಜನಪ್ರತಿನಿಧಿಗಳ ನಿರ್ಲಕ್ಷ್ಯ ಹೀಗೆ ಮುಂದುವರಿದರೆ ಮುಂದಿನ ದಿನಗಳಲ್ಲಿ ಸಂಘಟಿತ ಹೋರಾಟ ನಡೆಸುವುದಾಗಿ ಎಚ್ಚರಿಸಿದ್ದಾರೆ. ಆರ್ ಮಂಜುನಾಥ್, ಸಿಟಿವಿ ನ್ಯೂಸ್, ಗೌರಿಬಿದನೂರು. ಕೇಂದ್ರ ಸರ್ಕಾರದ ಮಹತ್ವದ ಯೋಜನೆಯಾದ ಜಲಜೀವನ್ ಮಿಷನ್ ಯೋಜನೆ ರಾಜಕೀಯ ದುರುದ್ದೇಶದಿಂದ ಮನೆಗೆ ಮಾತ್ರ ಜೆಜೆಎಂ ಕಾಮಗಾರಿ ನೀರಿನ ಸಂಪರ್ಕ ಹಾಕಿಲ್ಲವೆಂದು ಸಿ ಹೊಸೂರು ಗ್ರಾಮದ ಸಂತೋಷ್ ಎಂಬುವವರು ಆರೋಪಿಸಿದ್ದಾರೆ.
ಕೇಂದ್ರ ಸರ್ಕಾರದ ಮಹತ್ವದ ಯೋಜನೆ ಪ್ರತಿ ಮನೆಗೆ ನಲ್ಲಿ ನೀರು ನೀಡಬೇಕು ಎಂಬ ಗುರಿಯೊಂದಿಗೆ ಆರಂಭವಾಗಿರುವ ಜಲಜೀವನ್ ಮಿಷನ್ ಯೋಜನೆಯಲ್ಲಿ ರಾಜಕೀಯ ದುರುದ್ದೇಶದಿಂದ ತಮ್ಮ ಮನೆಗೆ ಸಂಪರ್ಕ ಕಲ್ಪಿಸಿಲ್ಲ ಎಂದು ಸಾರ್ವಜನಿಕರು ಆರೋಪಿಸಿದ್ದಾರೆ. ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರ ತಾಲೂಕಿನ ಸಿ ಹೊಸೂರು ಗ್ರಾಮದ ಸಂತೋಷ್ ಹಾಗೂ ಸುನೀಲ್ ಈ ಕುರಿತು ಮಾತನಾಡಿ, ಗ್ರಾಮದಲ್ಲಿ ಜೆಜೆಎಂ ಕಾಮಗಾರಿ ಪೂರ್ಣಗೊಳಿಸಿ 4 ತಿಂಗಳು ಕಳೆದಿದೆ. ಒಂದು ಮನೆಗೆ ಮಾತ್ರ ನೀರಿನ ಸಂಪರ್ಕ ಹಾಕಿಲ್ಲ. ರಾಜಕೀಯ ದುರುದ್ದೇಶದಿಂದ ತೊಂದರೆ ಮಾಡುತ್ತಿದ್ದಾರೆ ಎಂದು ಆರೋಪಿಸಿದರು. ಹೆಸರು ಸಂತೋಷ್ ಅಂತ, ಸಿ ಹೊಸೂರು ಗ್ರಾಮದ ನಿವಾಸಿ. ನಮ್ಮೂರಲ್ಲಿ ಜೆಜೆಎಂ ಕಾಮಗಾರಿ ನಡೆದಿದ್ದು ಪೂರ್ಣಗೊಂಡಿದ್ದು, ನಮ್ಮ ಒಂದು ಮನೆಗೆ ನಲ್ಲಿಯನ್ನು ಹಾಕದೆ ರಾಜಕೀಯ ಕುತಂತ್ರ ಮಾಡಿ ನಾವು ಬಂದು ಇಲ್ಲಿ ವಾಟರ್ ಬೋರ್ಡಲ್ಲಿ ಕಂಪ್ಲೇಂಟ್ ಕೊಟ್ಟರು ಯಾವುದೋ ಒಂದು ಕ್ರಮ ಕೈಗೊಳ್ಳದೆ ನಾವು ಬಂದು ಕೇಳ್ತಾ ಇದ್ರು ಕೂಡ ಅವ್ರ ಪಾಡಿಗೆ ಅವರು ಓಡ್ತಾ ಇದ್ದಾರೆ. ನನ್ನ ಹೆಸರು ಸುನೀಲ್ ಅಂತ. ಇವರು ಸಂತೋಷ್ ಅಂದ್ಬಿಟ್ಟು ಸಿ ಹೊಸೂರು ಗ್ರಾಮದ ನಿವಾಸಿ. ಇವರು ಪಾಪ ಮನೆಯಲ್ಲಿ ಚಿಕ್ಕ ಮಗು ಇದೆ. ಇವರಿಗೆ ಏನು ತೊಂದರೆ ಮಾಡಿದ್ದಾರೆ ಅಂದರೆ ಜೆಜೆಎಂ ಕಾಮಗಾರಿ ಪೂರ್ಣಗೊಂಡಿದೆ ಏನೋ ಸಿ ಹೊಸೂರು ಗ್ರಾಮದಲ್ಲಿ. ಆದ್ರೂ ಇವರ ಒಂದು ಮನೆಗೆ ಮಾತ್ರ ನಲ್ಲಿ ಅಳವಡಿಸಿರೋದಿಲ್ಲ. ಯಾಕೆ ಅಂತ ಕೇಳಿದ್ರೆ ಇವರು ಊರಲ್ಲಿ ಜೆಜೆಎಂ ಕಾಮಗಾರಿ ಮಾಡುವಾಗ ನಾವು ಇವ್ರಿಗೆ ವಿಷಯ ಹೇಳಿ ನಲ್ಲಿ ಹಾಕ್ಸ್ಕೋಬೇಕಂತೆ. ಏನು ಊರವರೆಲ್ಲ ಹಿಂಗೆ ಮಾಡಿ ಯಾರು ಮಾಡಿಲ್ಲ. ಇದು PDO ಗಮನಕ್ಕೆ ಕೂಡ ತಂದಿದ್ದೀವಿ, ಮತ್ತು ಇವರು AWE ಕೂಡ ತಂದಿದ್ದೀವಿ. 18ನೇ ತಾರೀಕು 7ನೇ ತಿಂಗಳಲ್ಲಿ ನಾವು ಕಂಪ್ಲೇಂಟ್ ಕೊಟ್ಟಿದ್ದೀವಿ. ಏನಂತ, ಸರ್ ಈ ಥರ ಸಿ ಹೊಸೂರಲ್ಲಿ ಒಂದು ನಲ್ಲಿ ಹಾಕಿಲ್ಲ, ಇದನ್ನ ನಮಗೆ ನಲ್ಲಿ ಹಾಕ್ಕೊಡಿ ಅಂತೇಳಿ ಮನವಿ ಕೂಡ ಕೊಟ್ಟಿದ್ದೀವಿ. ಆದ್ರೂ 1.5 ತಿಂಗಳು 2 ತಿಂಗಳು ಆಗ್ತಾ ಬರ್ತಾ ಇದೆ. ಇದುವರೆಗೂ ಅವರೇನು ಇದ್ರ ಬಗ್ಗೆ ಕ್ರಮ ಕೈಗೊಂಡಿಲ್ಲ. ಬಂದು ಕೇಳಿದ್ರೆ ಇವತ್ತು ಹಾಕ್ಕೊಡ್ತೀವಿ, ನಾಳೆ ಹಾಕ್ಕೊಡ್ತೀವಿ ಅಂತೇಳಿ 20 ದಿನ ಟೈಮ್ ಕೇಳಿದ್ರು. ಫಸ್ಟು 20 ದಿನ ಆಯಿತು, ಮತ್ತೆ ಬಂದು ಕೇಳಿದ್ರೆ ಮತ್ತೆ 1 ವಾರ ಟೈಮ್ ಕೇಳಿದ್ರು. ಆದ್ರೂ ಇದುವರೆಗೂ ಯಾವುದೇ ನಲ್ಲಿನೂ ಹಾಕಿ ಕೊಟ್ಟಿಲ್ಲ. ಸುಮ್ಮನೆ ತೊಂದರೆ ಮಾಡ್ತಾ ಇದ್ದಾರೆ ಇವರು ಬೇಕು ಅಂತಾನೆ. ನಮ್ಮ ಒಂದು ಮನೆ ಮಾತ್ರ ಸಿ ಹೊಸೂರು ಗ್ರಾಮಕ್ಕೆ ಸೇರಿಲ್ಲವೆಂದು ಹೇಳುತ್ತಾರೆ. ಆದರೆ ಸಿ ಹೊಸೂರು ಗ್ರಾಮಕ್ಕೆ ಸಂಬಂಧಿಸಿದ ಆಧಾರ್ ಕಾರ್ಡ್, ಚುನಾವಣಾ ಗುರುತಿನ ಚೀಟಿ, ಗ್ರಾಮ ಪಂಚಾಯಿತಿಯಿಂದ ಮನೆಗೆ ಪಡೆದ ಈ ಸ್ವತ್ತು ಹಾಗೂ ಗ್ರಾಮ ಪಂಚಾಯಿತಿಯಿಂದ ಹೊಸೂರು ಗ್ರಾಮಕ್ಕೆ ಸೇರುತ್ತೆ ಎಂಬ ಕುರಿತು ಗ್ರಾಮ ಪಂಚಾಯಿತಿ ಅಧಿಕಾರಿಗಳಿಂದ ಪತ್ರ ಪಡೆಯಲಾಗಿದೆ. ಈ ಎಲ್ಲಾ ದಾಖಲೆಗಳೊಂದಿಗೆ ಸುಮಾರು 2 ತಿಂಗಳ ಹಿಂದೆಯೇ ಸಂಬಂಧಪಟ್ಟ ನೀರಾವರಿ ಇಲಾಖೆಗೆ ಮನವಿ ಸಲ್ಲಿಸಿದಾದರೂ ಯಾವುದೇ ಕ್ರಮ ಕೈಗೊಂಡಿಲ್ಲವೆಂದು ಅಳವಲು ತೋಡಿಕೊಂಡಿದ್ದಾರೆ. ಸಮಸ್ಯೆ ಕುರಿತು ನೀರಾವರಿ ಇಲಾಖೆ ಅಧಿಕಾರಿಗಳನ್ನ ಪ್ರಶ್ನೆ ಮಾಡಲು ಹೋದ ವೇಳೆ ನೀರಾವರಿ ಇಲಾಖೆ ಅಧಿಕಾರಿಗಳು ಸ್ಥಳದಿಂದ ಕಚೇರಿ ಸಮಯ ಮುಗಿದಿದೆ ಎಂದು ಹೊರನಡೆದಿರುವುದು ಬೇಸರದ ಸಂಗತಿ. ಸಾರ್ವಜನಿಕರು ಕಟ್ಟುವ ತೆರಿಗೆ ಹಣದಿಂದ ಸಂಬಳ ಪಡೆದು ಸಾರ್ವಜನಿಕರು ಪ್ರಶ್ನೆ ಮಾಡಲು ಬಂದ ವೇಳೆ ಪ್ರಶ್ನೆಗೆ ಉತ್ತರ ನೀಡದೆ ಓಡಿ ಹೋಗುವುದು ಸರಿಯಲ್ಲ ಎಂದು ಸಾರ್ವಜನಿಕರು ಕಿಡಿಕಾರಿದ್ದಾರೆ. ಇನ್ನು ಕೂಡಲೇ ಸಂಬಂಧಪಟ್ಟ ಜಿಲ್ಲಾಧಿಕಾರಿಗಳು ಹಾಗೂ ಜಿಲ್ಲಾ ಪಂಚಾಯಿತಿ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳು ಇತ್ತ ಗಮನ ಹರಿಸಿ ಸಿ ಹೊಸೂರು ಗ್ರಾಮದ ಸಮಸ್ಯೆ ಬಗೆಹರಿಸುವಂತೆ ಕೋರಿದ್ದಾರೆ. ಚಂದ್ರಶೇಖರ್, ಸಿಟಿವಿ ನ್ಯೂಸ್, ಶ್ರೀನಿವಾಸಪುರ. ಕಪಿಲಾ ನದಿ ಸೇತುವೆ ಸಮೀಪ ನದಿ ಹಾಗೂ ಸ್ಮಶಾನ ಜಾಗ ಒತ್ತುವರಿ ಮಾಡಿಕೊಂಡಿರುವುದಾಗಿ ಆರೋಪಿಸಿ ಚಾಮಲಾಪುರ ಹುಂಡಿ ಗ್ರಾಮಸ್ಥರು ದಿಢೀರ್ ಪ್ರತಿಭಟನೆ ನಡೆಸಿದ್ದಾರೆ. ಮೈಸೂರು ಜಿಲ್ಲಾ ಮತ್ತು ತಾಲೂಕು ಮಟ್ಟದ ಕಂದಾಯ ಅಧಿಕಾರಿಗಳ ವಿರುದ್ಧ ಧಿಕ್ಕಾರದ ಘೋಷಣೆಗಳನ್ನು ಕೂಗಿ ನಂಜನಗೂಡು ತಾಲೂಕು ಗ್ರಾಮಸ್ಥರು ಆಕ್ರೋಶ ವ್ಯಕ್ತಪಡಿಸಿದರು. ರಾತ್ರೋರಾತ್ರಿ ನದಿಗೆ ಮಣ್ಣು ಹಾಕಿ ಮುಚ್ಚುತ್ತಿದ್ದಾರೆ, ಸ್ಮಶಾನ ಜಾಗವನ್ನು ಒತ್ತುವರಿ ಮಾಡಿದ್ದಾರೆಂದು ಆರೋಪಿಸಿ ಗ್ರಾಮಸ್ಥರು ತಾಲೂಕು ಆಡಳಿತದ ವಿರುದ್ಧ ಕಿಡಿಕಾರಿದ್ದಾರೆ. ಈ ಕುರಿತು ತಹಸೀಲ್ದಾರ್ ಶಿವಕುಮಾರ್ ಕಾಸ್ನೂರು ಅವರಿಗೆ ಪತ್ರ ಬರೆದು ಕ್ರಮ ಕೈಗೊಳ್ಳುವಂತೆ ಮನವಿ ಮಾಡಿದ್ದಾರೆ. ತಹಸೀಲ್ದಾರ್ ಅವರಿಗೆ ಪತ್ರ ಬರೆದು 2 ತಿಂಗಳಾದರೂ ಯಾವುದೇ ಕ್ರಮ ಕೈಗೊಂಡಿಲ್ಲ. ಕಪಿಲಾ ನದಿ ಒಡಲಿಗೆ ಮಣ್ಣು ತುಂಬುವ ಕೆಲಸ ಬರದಿಂದಲೇ ಸಾಗುತ್ತಿದೆ. ಈ ಹಿನ್ನೆಲೆ ಚಾಮಲಾಪುರ ಹುಂಡಿ ಗ್ರಾಮಸ್ಥರು ಒತ್ತುವರಿ ಜಾಗದಲ್ಲಿ ಪ್ರತಿಭಟನೆ ನಡೆಸಿದ್ದಾರೆ. ಒಂದು ವೇಳೆ ಒತ್ತುವರಿ ತೆರವು ಮಾಡದಿದ್ದಲ್ಲಿ ತಾಲೂಕು ಕಚೇರಿ ಆವರಣದಲ್ಲಿ ಅಂತ್ಯಕ್ರಿಯೆಗಳನ್ನು ನೆರವೇರಿಸುವ ಎಚ್ಚರಿಕೆ ಕೊಟ್ಟಿದ್ದಾರೆ. ಪ್ರತಿಭಟನಾ ನಿರತ ಗ್ರಾಮಸ್ಥರು ಆಕ್ರೋಶಕ್ಕೆ ಬೆದರಿದ ಕಂದಾಯ ಇಲಾಖೆಯ ಕಸಬಾ ಹೋಬಳಿಯ ರೆವೆನ್ಯೂ ಅಧಿಕಾರಿ ಹರೀಶ್ ಮತ್ತು ಗ್ರಾಮ ಲೆಕ್ಕಾಧಿಕಾರಿ ಪ್ರೀತಂ ಪ್ರತಿಭಟನೆ ನಿರತ ಸ್ಥಳಕ್ಕೆ ಆಗಮಿಸಿ ತಪ್ಪಿತಸ್ಥರ ವಿರುದ್ಧ ತನಿಖೆ ಮಾಡಿ ಪರಿಶೀಲಿಸಿದ ಬಳಿಕ ತುರ್ತಾಗಿ ಕ್ರಮ ಕೈಗೊಳ್ಳುತ್ತೇವೆ ಎಂದು ಮನವೊಲಿಸಲು ಮುಂದಾದರು. ಈ ಕೆಲವು ಉದ್ಯಮಿಗಳು ನಮ್ಮ ಸ್ಮಶಾನದ ಜಾಗವನ್ನು ಒತ್ತುವರಿ ಮಾಡಿಕೊಂಡು ಕಪಿಲಾ ನದಿ ದಡದಲ್ಲಿ 4 ಅಡಿ ಗಂಟು 15 ದಿನದಲ್ಲಿ ರಾತ್ರಿ ಮಣ್ಣೆಲ್ಲ ಹಾಕ್ಬಿಟ್ಟು ನಮ್ಗೆ ಸ್ಮಶಾನದ ಉಳೋದಕ್ಕೆ ಜಾಗನೇ ಇಲ್ಲ. ನಾವು 300-350 ವರ್ಷಗಳಿಂದ ನಾವು ಇಲ್ಲೇ ಸ್ಮಶಾನ ಮಾಡ್ಕೊಂಡಿರ್ತೀವಿ. ಯಾರೋ ರಾತ್ರಿ ರಿಜಿಸ್ಟರ್ ಮಾಡಿಸ್ಕೊಂಡು
ಅಕ್ರಮ ಇದ್ದ ಇದ್ರ ಬಗ್ಗೆ ತಹಸೀಲ್ದಾರೇ ಆಗಲಿ ಯಾರೇ ಆಗಲಿ ನಾವು ಕಂಪ್ಲೇಂಟ್ ಕೊಟ್ಟಿದ್ರು ಇದ್ರ ಬಗ್ಗೆ ಅವ್ರು ಆಕ್ಷನ್ ತಗೊಂಡಿಲ್ಲ. ಸರಿಸುಮಾರು ಒಂದು 2-3 ತಿಂಗಳಿಂದ ಕಬಿನಿ ಬ್ರಿಡ್ಜ್ ಬಳಿ ಚಮಲಾಪುರದ ಸ್ಮಶಾನ ಮತ್ತು ಕಪಿಲಾ ನದಿ ದಡ ಪ್ರದೇಶದಲ್ಲಿ ಅಕ್ರಮವಾಗಿ ಮಣ್ಣು ಸಾಗಾಣಿಕೆ ನಡೆಯುತ್ತಿದ್ದು, ಅದಲ್ಲದೆ ನಮ್ಮ ಚಮಲಾಪುರದ ಸ್ಮಶಾನ ಸರಿಸುಮಾರು 200-300 ವರ್ಷಗಳಿಂದ ಸ್ಮಶಾನದ ಶವನ ಓದ್ತದೆ ಇದೇ ಜಾಗದಲ್ಲಿ ಓದ್ತಿದ್ದೀವಿ. ಸರಿಸುಮಾರು 15 ದಿನ 20 ದಿನದಿಂದ ಆ ನಮ್ಮ ಸ್ಮಶಾನದ ಏನು ಜಾಗ ಐತೆ ಅಷ್ಟು ಜಾಗನ ಒತ್ತುವರಿ ಮಾಡ್ಕೊಂಡು ಸರಿಸುಮಾರು 75% 80% ಸ್ಮಶಾನ ಜಾಗವನ್ನು ಯಾರಿಗೂ ಮುಲಾಜಿಲ್ಲದೆ ಮುಚ್ಚಿಬಿಟ್ಟಿದ್ದಾರೆ. ಇದ್ರ ಬಗ್ಗೆ ನಾವು 1.5 ತಿಂಗಳು 2 ತಿಂಗಳಿಂದ ತಾಲೂಕು ಆಡಳಿತಕ್ಕೆ ಅರ್ಜಿ ಬರ್ತಿದ್ವಿ. ಅರ್ಜಿ VA ಆಗಲಿ RA ಆಗಲಿ ತಹಸೀಲ್ದಾರ್ ಆಗಲಿ ಇದುವರೆಗೂ ಇದ್ರ ಬಗ್ಗೆ ಕ್ರಮನೇ ಕೈಗೊಂಡಿಲ್ಲ. ಮನವಿ ನೀಡಿ ದೂರವಾಣಿ ಕರೆ ಮಾಡಿ ಸಾಕಷ್ಟು ಬಾರಿ ಕ್ರಮ ಕೈಗೊಳ್ಳಿ ಎಂದು ಮನವಿ ಮಾಡಿದರು. ಕ್ಯಾರೆ ಎನ್ನದ ಅಧಿಕಾರಿಗಳ ಮಾತನ್ನು ನಾವು ನಂಬುವುದಿಲ್ಲ ಎಂದು ಪ್ರತಿಭಟನೆ ನಿರತ ಗ್ರಾಮಸ್ಥರು ರೊಚ್ಚಿಗೆದ್ದರು. ನಂತರ ನಂಜನಗೂಡು ನಗರ ಪೊಲೀಸ್ ಠಾಣೆ ಸಂಚಾರಿ ಸಬ್ ಇನ್ಸ್ಪೆಕ್ಟರ್ ಕೃಷ್ಣಕಾಂತ್ ಕೋಳಿ, ದೇದಾರ್ ತಿಮ್ಮಯ್ಯ ಮತ್ತು ಸಿಬ್ಬಂದಿ ಸ್ಥಳಕ್ಕಾಗಮಿಸಿ ಗ್ರಾಮಸ್ಥರನ್ನು ಮನವೊಲಿಸಲು ಮುಂದಾದರು. 3 ದಿನಗಳ ಒಳಗಾಗಿ ಸ್ಮಶಾನ ಮತ್ತು ಕಪಿಲಾ ನದಿಯ ದಡವನ್ನು ಸರ್ವೆ ನಡೆಸಿ ಒತ್ತುವರಿದಾರರ ವಿರುದ್ಧ ಕ್ರಮಕ್ಕೆ ಮುಂದಾಗುತ್ತೇವೆ ಎಂದು ಭರವಸೆ ನೀಡಿದ ಬಳಿಕ ಪ್ರತಿಭಟನೆ ಕೈಬಿಟ್ಟರು. ಕುಮಾರ್, CTV ನ್ಯೂಸ್, ನಂಜನಗೂಡು. ಗೌರಿಬಿದನೂರು ನಗರದ ಬೈಪಾಸ್ ಗಣೇಶೋತ್ಸವ ಸಮಿತಿಯ 22ನೇ ವಾರ್ಷಿಕೋತ್ಸವದ ಅಂಗವಾಗಿ ಪ್ರತಿಷ್ಠಾಪಿಸಿರುವ ಶ್ರೀ ಪ್ರಣವ ರುದ್ರ ಗಣಪತಿ ವಿಸರ್ಜನೆಯನ್ನು ಸೆಪ್ಟೆಂಬರ್ 14ರಂದು ಹಮ್ಮಿಕೊಂಡಿರುವ ಹಿನ್ನೆಲೆಯಲ್ಲಿ ಚಿಕ್ಕಬಳ್ಳಾಪುರ SP ಕುಶಾಲ್ ಚೌಕ್ಸೆ ನೇತೃತ್ವದಲ್ಲಿ ಬೈಪಾಸ್ ಗಣೇಶೋತ್ಸವ ಸಮಿತಿ ಹಾಗೂ ವಿವಿಧ ಸಮುದಾಯಗಳ ಮುಖಂಡರೊಂದಿಗೆ ಶಾಂತಿ ಸಭೆ ಹಮ್ಮಿಕೊಳ್ಳಲಾಗಿತ್ತು. ಬೈಪಾಸ್ ಗಣೇಶೋತ್ಸವ ಸಮಿತಿ ಪ್ರತಿಷ್ಠಾಪಿಸಿರುವ ಗಣೇಶ ಮೂರ್ತಿ ವಿಸರ್ಜನೆ ಸೆಪ್ಟೆಂಬರ್ 14ರಂದು ನಡೆಯಲಿರುವ ಹಿನ್ನೆಲೆಯಲ್ಲಿ ಜಿಲ್ಲಾ ಪೊಲೀಸ್ ಇಲಾಖೆಯಿಂದ ಇಂದು ಶಾಂತಿ ಸಭೆ ನಡೆಸಲಾಯಿತು. ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಕುಶಾಲ್ ಚೌಕ್ಸೆ ಮಾತನಾಡಿ, ಗಣೇಶೋತ್ಸವ ಹಾಗೂ ವಿಸರ್ಜನೆ ಕಾರ್ಯಕ್ರಮಗಳು ಸೌಹಾರ್ದತೆ ಮತ್ತು ಶಾಂತಿಯ ಸಂಕೇತವಾಗಿ ಇಡೀ ರಾಜ್ಯಕ್ಕೆ ಮಾದರಿಯಾಗಬೇಕು. ಗಣೇಶ ವಿಸರ್ಜನೆಯ ವೇಳೆ ಪೊಲೀಸ್ ಇಲಾಖೆ ಕೆಲ ಕಟ್ಟುನಿಟ್ಟಿನ ನಿಯಮಗಳನ್ನು ತೆಗೆದುಕೊಳ್ಳಲಾಗಿದೆ. ಆಯೋಜಕರು ಹಾಗೂ ಸಾರ್ವಜನಿಕರು ಪಾಲಿಸುವ ಮೂಲಕ ಶಾಂತಿಯುತ ಗಣೇಶ ವಿಸರ್ಜನೆಗೆ ಸಹಕರಿಸುವಂತೆ ಮನವಿ ಮಾಡಿದ್ರು. 10,000 ಜನ ಬರ್ತಾರೆ ಮಿನಿಮಮ್ ಇಲ್ವಾ? ಆ ಕ್ರೌಡ್ ಅಲ್ಲಿ ಯಾರು ಒಬ್ರು ಯಾರಿಗೆ ಸ್ವಲ್ಪ ಬುದ್ಧಿ ಕಡಿಮೆ ಇದೆ ಅಥವಾ ಯಾರು ಕುಡಿದಿದ್ದೀರಾ ಬಂದಿದ್ದೀರಾ ಅಥವಾ ಯಾರಿಗೆ ಅರ್ಥ ಆಗ್ತಲ್ಲ ಏನ್ ಮಾಡ್ತಾರೆ ಅವರ ಕೈಯಿಂದ ಏನು ಸಣ್ಣ ಘಟನೆ ಆಗಿದೆ. ಆ ಕಾರಣ ಬಗ್ಗೆ ನಿಮ್ ಊರ್ದು, ನಿಮ್ ಡಿಸ್ಟ್ರಿಕ್ಟ್, ನಿಮ್ ರಾಜ್ಯದ್ದು ಎಲ್ಲ ಸೌಹಾರ್ದ ಖರಾಬ್ ಆಗುತ್ತೆ. ಪ್ರತಿ ವರ್ಷ ಇದೇ ತರ ಕಂಟಿನ್ಯೂ ಆಗ್ಬೇಕು. ಇದು ನಮ್ಗೆ ಮೋಸ್ಟ್ ಇಂಪಾರ್ಟೆಂಟ್ ಏನಿದೆಯಾ, ಇದು ಫಸ್ಟ್ ಇಲ್ಲ, ಇದು ಲಾಸ್ಟ್ ಇಲ್ಲ. ನಮ್ಮೆಲ್ಲರಿಗೆ ಬೇಕು ಒಂದು ಲೀಗಸಿ ತರ ಇರಬೇಕು. ಎಷ್ಟು ಚೆನ್ನಾಗಿ ನಮ್ ಗೌರಿಬಿದನೂರಲ್ಲಿ ತಾಲೂಕಾ ಹಬ್ಬ, ಈ ಡಿಸ್ಟ್ರಿಕ್ಟ್ ಮೇನ್ ಗಣಪತಿ ಏನಿದೆ ಎಷ್ಟು ಚೆನ್ನಾಗಿ ನಡೀತಾ ಇದೆ ಪ್ರತಿ ವರ್ಷ. ಈ ತರ ನಾವು ಎಲ್ಲರೂ ಪ್ಲಾನ್ ಮಾಡಬೇಕು. ಸೊ ನನಗೆ ನಂಬಿಕೆ ಇದೆ कि ಡೆಫಿನೆಟ್ಲಿ ತಾವು ಎಲ್ಲರೂ ನಮಗೆ ಸಹಕಾರ ಕೊಡ್ತೀರಿ. ಇವತ್ತು ದಿನ ತಾವು ಎಲ್ಲರೂ ಈ ಶಾಂತಿ ಸಭೆಗೆ ಬಂದು ತಮ್ಮೆಲ್ಲರ ಜೊತೆ ಡಿಸ್ಕಷನ್ ಆಯಿತು, ಮತ್ತೆ ತಮ್ಮೆಲ್ಲರ ಜೊತೆ ನಮ್ಮ ಏನೇನು ಪಾಯಿಂಟ್ಸ್ ಇದೆ ಅದು ಡಿಸ್ಕಷನ್ ಆಯಿತು. ತುಂಬಾ ಸಂತೋಷ ಆಯಿತು. ಗಣೇಶ ವಿಸರ್ಜನೆ ವೇಳೆಯಲ್ಲಿ ಡಿಜೆ ಅಳವಡಿಸುವುದನ್ನು ನ್ಯಾಯಾಲಯ ನಿಷೇಧಿಸಿದ. ಈ ಹಿನ್ನೆಲೆಯಲ್ಲಿ ಲಘು ಧ್ವನಿವರ್ಧಕಗಳನ್ನು ಕಡಿಮೆ ಶಬ್ದದೊಂದಿಗೆ ಬಳಸುವುದು ಸೂಕ್ತ. ಜಾನಪದ ಕಲಾ ತಂಡಗಳನ್ನು ಬಳಸಿಕೊಳ್ಳುವ ಮೂಲಕ ವಿಜೃಂಭಣೆಯ ಶ್ರದ್ಧಾಭಕ್ತಿಯಿಂದ ಮೆರವಣಿಗೆ ಮಾಡುವಂತೆ ತಿಳಿಸಿದರು. ಜಿಲ್ಲಾ ಹೆಚ್ಚುವರಿ ಪೊಲೀಸ್ ವರಿಷ್ಠಾಧಿಕಾರಿ ಜಗನ್ನಾಥ್ ರೈ ಮಾತನಾಡಿ, ಇಡೀ ಜಿಲ್ಲೆಗೆ ಶಾಂತಿ ಸೌಹಾರ್ದತೆಯಲ್ಲಿ ಗೌರಿಬಿದನೂರು ತನ್ನದೇ ಆದ ಇತಿಹಾಸವನ್ನ ಮೈಗೂಡಿಸಿಕೊಂಡಿದೆ. ಆದರೆ ಸಾಮಾಜಿಕ ಜಾಲತಾಣಗಳ ತಪ್ಪು ಸಂದೇಶಗಳಿಗೆ ಕಿವಿಗೊಡಬೇಡಿ. ಮುಖ್ಯವಾಗಿ ಯುವಜನತೆ ಇವುಗಳಿಗೆ ಕಿವಿಗೊಡಬಾರದು. ಪ್ರತಿಯೊಬ್ಬರೂ ತಾಳ್ಮೆಯಿಂದ ವರ್ತಿಸಬೇಕು. 1 ನಿಮಿಷ ತಾಳ್ಮೆ ಕಳೆದುಕೊಂಡರೆ ಶಾಶ್ವತವಾಗಿ ಸಮಸ್ಯೆಗಳನ್ನು ಎದುರಿಸಬೇಕಾಗುತ್ತದೆ, ಜೊತೆಗೆ ನೆಮ್ಮದಿ ಹಾಳಾಗುತ್ತದೆ ಎಂದು ಕಿವಿ ಮಾತು ಹೇಳಿದ್ರು. ಡಿವೈಎಸ್ಪಿ ಶಿವಕುಮಾರ್, ವೃತ್ತಿ ನಿರೀಕ್ಷಕ ಕೆಪಿ ಸತ್ಯನಾರಾಯಣ್ ಮಾತನಾಡಿದ್ರು. ಆರ್ ಮಂಜುನಾಥ್, ಸಿಟಿವಿ ನ್ಯೂಸ್, ಗೌರಿಬಿದನೂರು. ಇದೀಗ ಚಿಕ್ಕದೊಂದು ವಿರಾಮದ ನಂತರ ಸಿಟಿವಿ ನ್ಯೂಸ್ ಮುಂದುವರಿಯಲಿದೆ. ಸಮಾರಂಭ ನಿಮ್ಮದು, ಪ್ರಚಾರ ನಮ್ಮದು. ಕಾರ್ಯಕ್ರಮ ಯಾವುದೇ ಇರಲಿ ಚಿಂತೆ ಬೇಡ. ನಿಮ್ಮ ಸಂತಸ ನೇರ ಪ್ರಸಾರ ಮಾಡಲು ನಾವು ರೆಡಿ. ಸಿಟಿವಿ ನ್ಯೂಸ್ ನಿಮಗಾಗಿ ಕಲ್ಪಿಸುತ್ತಿದೆ ವಿಶೇಷ ಅವಕಾಶ. ಹುಟ್ಟುಹಬ್ಬ, ನಾಮಕರಣ,
ಮದುವೆ ಸಮಾರಂಭ, ಶಾಲಾ ಕಾಲೇಜಿನ ಕಾರ್ಯಕ್ರಮಗಳು, ಯಾವುದೇ ಸುದ್ದಿಗೋಷ್ಠಿಗಳು ಸೇರಿದಂತೆ ಕಾರ್ಯಕ್ರಮಗಳು ಯಾವುದೇ ಇರಲಿ ನಿಮಗೆ ಸಿಗಲಿದೆ ವ್ಯಾಪಕ ಪ್ರಚಾರ. ಸಿಟಿವಿ ನ್ಯೂಸ್ನಲ್ಲಿ ನಿಮ್ಮ ಸಂಭ್ರಮ ನೇರ ಪ್ರಸಾರದಲ್ಲಿ ನೋಡಿ. ನಿಮ್ಮ ಸಂಭ್ರಮ ನಿಮ್ಮ ಇಡೀ ಸಮೂಹಕ್ಕೆ ಮುಟ್ಟಿಸಲಿದೆ ಸಿಟಿವಿ ನ್ಯೂಸ್. ಕಾರ್ಯಕ್ರಮಕ್ಕೆ 2 ದಿನಗಳ ಮೊದಲು ನಮಗೆ ತಿಳಿಸಿ, ನಾವು ನೇರ ಪ್ರಸಾರ ಮಾಡುತ್ತೇವೆ. ಮತ್ತೇಕೆ ತಡ, ಕೂಡಲೇ ಸಂಪರ್ಕಿಸಿ 9916317028. ಶ್ರೀ ಮಂಜುನಾಥ ಹಾರ್ಡ್ವೇರ್ ಆ್ಯಂಡ್ ಇನೋವೇಷನ್ಸ್ 22 ವರ್ಷಗಳಿಂದ ಮಾರುಕಟ್ಟೆಯಲ್ಲಿ ಸುದೀರ್ಘ ಪಯಣ ಮತ್ತು ಗ್ರಾಹಕ ಹಾಗೂ ಎಂಜಿನಿಯರಿಂಗ್ಗಳ ನಂಬಿಕೆಯ ಆಯ್ಕೆ. ಅತ್ಯುತ್ತಮ ಗುಣಮಟ್ಟ, ಪ್ರಾಮಾಣಿಕ ಬೆಲೆ. ಎಂಜಿನಿಯರ್ ಚಾಯ್ಸಸ್, ಆರ್ಕಿಟೆಕ್ಟ್ ಚಾಯ್ಸಸ್, ಕಾರ್ಪೊರೇಟ್ಸ್, ಹೌಸ್ ಓನರ್ಸ್, ಕಾರ್ಪೆಂಟರ್ ಚಾಯ್ಸಸ್, ಹಾರ್ಡ್ವೇರ್ ಡೀಲರ್ಸ್ ಹಾಗೂ ಇನ್ನಿತರರಿಗೆ ಹೋಲ್ಸೇಲ್ ದರದಲ್ಲಿ ಸಿಗುವ ಸ್ಥಳವೇ ಶ್ರೀ ಮಂಜುನಾಥ ಹಾರ್ಡ್ವೇರ್ ಮತ್ತು ಇನೋವೇಷನ್ಸ್. ವಿವಿಧ ರೀತಿಯ ವಿನ್ಯಾಸಗಳುಳ್ಳ ಡೆಕೋರೇಟಿವ್, ಪ್ರೊಟೆಕ್ಟಿವ್, ಫಂಕ್ಷನಲ್ ಹಾಗೂ ಉತ್ತಮ ದರದಲ್ಲಿ ಗುಣಮಟ್ಟದ ಹಾರ್ಡ್ವೇರ್ ವಸ್ತುಗಳು ನಮ್ಮಲ್ಲಿ ದೊರಕುತ್ತದೆ. ವಿಳಾಸ: ರಿಲಯನ್ಸ್ ಪೆಟ್ರೋಲ್ ಬಂಕ್ ಹತ್ತಿರ, ಬಿಬಿ ರಸ್ತೆ, ಚಿಕ್ಕಬಳ್ಳಾಪುರ. ಮೊಬೈಲ್ ಸಂಖ್ಯೆ 9739393927. ಮತ್ತೊಂದು ಸಂಖ್ಯೆ 9008680303. ಸ್ಕೈ ಮಹಿಳಾ ಅಡ್ಡ ವುಮೆನ್ಸ್ ಶೋರೂಮ್ ಬದಲಾದ ವಿಳಾಸದಲ್ಲಿ, ಗೌರಿಬಿದನೂರು ರಸ್ತೆ, ರೆಡ್ಡಿ ಎಲೆಕ್ಟ್ರಾನಿಕ್ಸ್ ಹತ್ತಿರ, ಚಿಕ್ಕಬಳ್ಳಾಪುರ ಟೌನ್. ಮೊಬೈಲ್ ಸಂಖ್ಯೆ 9916533636. 15 ವರ್ಷ ಮೇಲ್ಪಟ್ಟ ಮಹಿಳೆಯರಿಗೆ ಬೇಕಾದ ಎಲ್ಲ ತರಹದ ಬಟ್ಟೆಗಳು ಒಂದೇ ಮಳಿಗೆಯಲ್ಲಿ ಲಭ್ಯ. ಉತ್ತಮ ಗುಣಮಟ್ಟದ ಅತ್ಯಾಧುನಿಕ ಬಟ್ಟೆಗಳಿಗಾಗಿ ಭೇಟಿ ಕೊಡಿ. ಸ್ಕೈ ಮಹಿಳಾ ಅಡ್ಡ ನಿಮಗಾಗಿ ಇದೆ. 1-2 ಪೀಸ್ ಕೊಂಡರೂ ಹೋಲ್ಸೇಲ್ ದರದಲ್ಲಿ ನೀಡುತ್ತೇವೆ. ಎಲ್ಲ ತರಹದ ಆಕರ್ಷಣೀಯ ಸೀರೆಗಳು, ಮನಮೆಚ್ಚುವಂತಹ ಸೀರೆಗಳು, ಟಾಪ್ಸ್, ಲೆಗಿನ್ಸ್, ರೆಡಿ ಡ್ರೆಸ್ಸಸ್, ಮಹಿಳೆಯರ ಒಳ ಉಡುಪುಗಳು ಲಭ್ಯ. ಮತ್ಯಾಕೆ ತಡ, ಒಮ್ಮೆ ಭೇಟಿ ಕೊಡಿ. ಸ್ಕೈ ಮಹಿಳಾ ಅಡ್ಡ, ಗೌರಿಬಿದನೂರು ರಸ್ತೆ, ರೆಡ್ಡಿ ಎಲೆಕ್ಟ್ರಾನಿಕ್ಸ್ ಹತ್ತಿರ, ಚಿಕ್ಕಬಳ್ಳಾಪುರ ಟೌನ್. ಮೊಬೈಲ್ ಸಂಖ್ಯೆ 9916533636. ವಿರಾಮದ ನಂತರ ಸಿಟಿವಿ ನ್ಯೂಸ್ಗೆ ಮತ್ತೆ ಸ್ವಾಗತ. ಇದೀಗ ಸಂಕ್ಷಿಪ್ತ ಸುದ್ದಿ. ಗೌರಿಬಿದನೂರು ನಗರದ ಬೈಪಾಸ್ ರಸ್ತೆಯ ರಾಜ್ಯ ಹೆದ್ದಾರಿ 9ರ ಡಿಪಾಳ್ಯ ರಸ್ತೆ ಅಭಿವೃದ್ಧಿಗೆ 5 ಕೋಟಿ ಅನುದಾನದಲ್ಲಿ ಕಾಮಗಾರಿಗೆ ಭೂಮಿ ಪೂಜೆ ನೆರವೇರಿಸಿ ಮಾತನಾಡಿದ ಶಾಸಕರು, ಕ್ಷೇತ್ರದ ಮೂಲ ಸೌಕರ್ಯಗಳ ಅಭಿವೃದ್ಧಿ ಜೊತೆ ರಸ್ತೆಗಳ ಅಭಿವೃದ್ಧಿಗೆ ಹೆಚ್ಚಿನ ಅನುದಾನ ತಂದು ಅಭಿವೃದ್ಧಿ ಪಡಿಸಲಾಗುತ್ತಿದೆ ಎಂದರು. ಕ್ಷೇತ್ರದ ಪ್ರತಿ ಗ್ರಾಮಗಳ ಸಂಪರ್ಕ ರಸ್ತೆ ಕಾಮಗಾರಿಗೆ ಈಗಾಗಲೇ ಚಾಲನೆ ನೀಡಲಾಗಿದ್ದು, ಈಗಾಗಲೇ ಕೆಲ ಕಾಮಗಾರಿಗಳು ಪೂರ್ಣಗೊಂಡು ಕೆಲ ರಸ್ತೆಗಳ ಕಾಮಗಾರಿ ಪ್ರಗತಿಯಲ್ಲಿದೆ. ಡಿಪಾಳ್ಯ ರಸ್ತೆ 9 ಕಿಲೋಮೀಟರ್ ಅಭಿವೃದ್ಧಿಯಾಗಲಿದ್ದು, ಇದರಿಂದ ಸುಗಮ ಸಂಚಾರದ ಜೊತೆಗೆ ಡಿಪಾಳ್ಯ ಹೋಬಳಿ ಅಭಿವೃದ್ಧಿಗೆ ಹೆಚ್ಚು ಸಹಕಾರಿಯಾಗಲಿದೆ ಎಂದರು. ಕ್ಷೇತ್ರದಲ್ಲಿ ಕಳೆದೆರಡು ವರ್ಷಗಳಿಂದ ರಸ್ತೆ ಅಭಿವೃದ್ಧಿ ಮತ್ತು ಮೂಲ ಸೌಕರ್ಯಗಳಿಗೆ ಸುಮಾರು 250 ಕೋಟಿ ಅನುದಾನ ತಂದಿರುವುದಾಗಿ ಸಮುದಾಯ ಭವನ, ರಸ್ತೆ, ಸಿಸಿ ರಸ್ತೆ, ಚರಂಡಿ ಸೇರಿದಂತೆ ಕುಡಿಯುವ ನೀರು ಸೌಲಭ್ಯಗಳಿಗೆ ಹೆಚ್ಚಿನ ಆದ್ಯತೆ ನೀಡಲಾಗುತ್ತಿದೆ ಎಂದರು. ಕೊನೆಯದಾಗಿ ಮತ್ತೊಮ್ಮೆ ಮುಖ್ಯಾಂಶಗಳು. ಚಿಕ್ಕಬಳ್ಳಾಪುರ ಕಾರ್ಮಿಕ ಇಲಾಖೆಯಿಂದ ದೊರೆಯುತ್ತಿಲ್ಲ ಕಾರ್ಮಿಕರಿಗೆ ನೆರವು. ಸರ್ಕಾರದ ಯೋಜನೆಗಳ ಮಾಹಿತಿಯೂ ನೀಡದ ಕಾರ್ಮಿಕ ಇಲಾಖೆ. ಖಾಸಗಿ ವಾಹನ ಚಾಲಕರಿಂದ ಕಾರ್ಮಿಕ ಇಲಾಖೆ ವಿರುದ್ಧ ಆಕ್ರೋಶ. ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ದಸರಾ ಕ್ರೀಡಾಕೂಟದ ಸಂಭ್ರಮ. ಪ್ರಥಮ ದರ್ಜೆ ಮಹಿಳಾ ಕಾಲೇಜಿನ ವಿದ್ಯಾರ್ಥಿನಿಯರ ಉತ್ತಮ ಸಾಧನೆ. ವಾಲಿಬಾಲ್, ಕಬಡ್ಡಿಯಲ್ಲಿ ಜಿಲ್ಲಾ ಮಟ್ಟಕ್ಕೆ ಆಯ್ಕೆ. ಸರ್ಕಾರದ ನಿಗದಿಗಿಂತ ಹೆಚ್ಚಿನ ಬೆಲೆಗೆ ಯೂರಿಯಾ ಮಾರಾಟ ಮಾಡುತ್ತಿರುವ ವ್ಯಾಪಾರಿ. ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರದಲ್ಲಿ ರೈತರಿಗೆ ದೋಖಾ. ಅಂಗಡಿ ಮಾಲೀಕನ ವಿರುದ್ಧ ಕ್ರಮಕ್ಕೆ ರೈತರ ಒತ್ತಾಯ. ಇದಿಷ್ಟು ಈ ಹೊತ್ತಿನ ಸುದ್ದಿ.
ನೋಡ್ತಾ ಇರಿ CTV ನ್ಯೂಸ್, ಇದು ನಿಮ್ಮ ಜೊತೆಗಾರ.